ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ಮಕ್ಕಳು, ಇವತ್ತಿನ ತರಗತಿಯಲ್ಲಿ ನಾವು ಭಿನ್ನ ರಾಶಿಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಇಂಗ್ಲೀಷಲ್ಲಿ ನಾವು ಅದನ್ನು ಫ್ರ್ಯಾಕ್ಷನ್ಸ್ ಅಂತ ಕರಿತೀವಿ. ಭಿನ್ನ ರಾಶಿ ಅಂದರೆ ಏನು? ನಾವು ಭಿನ್ನ ರಾಶಿಗಳ ಬಗ್ಗೆ ಕಲಿಬೇಕು ಅಂತ ಹೊರಟಿದ್ದೀವಿ. ಆದರೆ ಈ ಭಿನ್ನ ರಾಶಿಗಳಂದರೆ ಏನು ಅದು ತಿಳ್ಕೊಳೋದು ಭಾಳ ಮುಖ್ಯ. ಕನ್ನಡದಲ್ಲಿ ಕಲಿಯೋದಕ್ಕೆ ನನಗಂತೂ ಭಾಳ ಖುಷಿ ಆಗುತ್ತೆ. ಯಾಕಂದರೆ ರಾಶಿ ಅಂದರೆ ಗೊತ್ತು ನಿಮಗೆ, ಒಂದು ಗುಂಪಿರುತ್ತೆ. ಮತ್ತು ಭಿನ್ನ ಅನ್ನೋ ಪದದ ಅರ್ಥನೂ ಗೊತ್ತಿದೆ. ಭಿನ್ನವಾದ ಪದವನ್ನು ಗುರುತಿಸಿ ಬರೆಯಿರಿ. ಗುಂಪಿಗೆ ಸೇರದ್ದು ಆಡ್ ಮ್ಯಾನ್ ಔಟ್. ಭಿನ್ನವಾದ ಚಿತ್ರವನ್ನು ಗುರುತಿಸುವುದು ನೀವು ಮೆಂಟಲ್ ಎಬಿಲಿಟಿಯಲ್ಲೂ ಮೊದಲನೇ ಪಾಠದಲ್ಲಿ ನೋಡಿದ್ದೀರಾ. ಸೊ ಭಿನ್ನ ಅಂದರೆ ಸ್ವಲ್ಪ ವಿಭಿನ್ನವಾಗಿರೋದು, ಬೇರೆ ಥರ ಇರುವುದು. ರಾಶಿ ಅಂದರೆ ಗುಂಪು. ಬಟ್ ಗುಂಪು ಅಂದರೆ ಎಂತಹ ಗುಂಪು? ಒಂದೇ ಥರ ಇರ್ತಕ್ಕಂತಹ ಭಾಗಗಳ ಗುಂಪು. ಪ್ರತಿಯೊಂದು ಭಾಗನೂ ಸಹ ಒಂದೇ ಥರ ಇರಬೇಕು. ಇದು ದುಡ್ಡಿನ ರಾಶಿ, ಹೌದಾ? ಇದು ದುಡ್ಡಿನ ರಾಶಿ. ಒಂದೇ ಥರ ಇಲ್ಲ. ಇಲ್ಲಿ 2,000 ರೂಪಾಯಿ ನೋಟ್ಗಳು ಇದ್ದಾವೆ. 2,000 ರೂಪಾಯಿ ನೋಟ್ಗಳು ಇದ್ದಾವೆ. ಬ್ಯಾನ್ ಆಗಿದೆ ಅದೀಗ. ಅದು ಚಲಾವಣೆ ಬಂದಾಗಿದೆ. 500 ರೂಪಾಯಿ ನೋಟುಗಳಿದ್ದಾವೆ. ಇದು ನಮ್ಮ ರಾಜಕಾರಣಿಗಳ ಮನೆಗಳಲ್ಲಿ ಈ ಥರ ಸಿಗುತ್ತೆ. ನೀವು ಕಟ್ಟಿದ ತೆರಿಗೆನ ಕೊಳ್ಳೆ ಹೊಡೆದಿರ್ತಾರಲ್ಲ, ಅವ್ರ ಮನೆಗಳಲ್ಲಿ ಬಹಳಷ್ಟು ಸಿಗುತ್ತೆ ಈ ಥರ. ಇದು ಒಂದು ಚಿಕ್ಕ ಅಕ್ಕಿಯ ಗುಂಪು, ಅಕ್ಕಿಯ ರಾಶಿ. ಆದರೆ ಪ್ರತಿಯೊಂದು ಅಕ್ಕಿ ಒಂದಕ್ಕೊಂದು ಹೋಲಿಕೆ ಇದೆ ಅಲ್ವಾ? ಪ್ರತಿಯೊಂದು ಭಾಗ ಒಂದಕ್ಕೊಂದು ಹೋಲಿಕೆ ಇದೆ. ಇದನ್ನು ಒಂದು ಒಳ್ಳೆ ಗುಂಪು ಅಂತ ನಾವು ಕರಿಬೋದು. ಈ ಗುಂಪಿನಲ್ಲಿ ಯಾವುದಾದ್ರೂ 2-3 ಅಕ್ಕಿ ಕಾಳುಗಳು ಕೆಟ್ಟು ಹೋಗಿದರೆ, ಅದರ ಬಣ್ಣ ಬದಲಾಗಿದ್ದರೆ ಅವು ಗುಂಪಿಗೆ ಸೇರದ್ದವು ಅಂತ ಹೇಳ್ಬೋದು ನಾವು, ಹೌದಾ ಇಲ್ವಾ? ಹೆಸರು. ಸೊ ಅದೇ ಥರ ಕುರಿಗಳ ಗುಂಪು, ಹೌದಾ? ನೋಡ್ರಿ ಎಷ್ಟು ಚೆನ್ನಾಗಿದ್ದೀರಾ ನೀವೆಲ್ಲರೂ. ಇದರಲ್ಲಿ ಒಂದೇ ಒಂದು ಮಾತ್ರ ಸ್ನಾನ ಮಾಡಿಲ್ಲ ಸರಿಯಾಗಿ. ಒಂದು ಶೀಪ್ ಹ್ಯಾಸ್ ನೆವರ್ ಟೇಕನ್ ಬಾತ್. ಹೆಂಗಾಗ್ಬಿಟ್ಟಿದೆ ನೋಡ್ರಿ ಅದು. ಆ ಶೀಪ್ ಯಾವುದು ಅಂತ ಗೊತ್ತು, ಬಾಬಾ ಬ್ಲ್ಯಾಕ್ ಶೀಪ್. ಎನಿವೇಸ್, ಸೊ ಇಲ್ಲಿ ಮಕ್ಕಳ ಗುಂಪಿದೆ. ಮಕ್ಕಳ ಗುಂಪಲ್ಲೂ ಸಹ ನಾವೇನು ಮಾಡ್ಬೋದು, ಯಾರು ಈ ಥರ ಸ್ಕಾರ್ಫ್ ಹಾಕಿದ್ದಾರೆ, ಯಾರು ಸ್ಕಾರ್ಫ್ ಹಾಕಿಲ್ಲ, ಯಾರು ಯೂನಿಫಾರ್ಮ್ ಹಾಕಿದ್ದಾರೆ, ಯಾರು ಯೂನಿಫಾರ್ಮ್ ಹಾಕಿಲ್ಲ ಅಂತ ಭಿನ್ನವಾದವ್ರನ್ನ ತೆಗಿಬೋದು. ಕರೆಕ್ಟ್? ಆದರೆ ಗುಂಪು ಇದು ಆಯ್ತು ಇದ್ದಾರೆ ಸೀನಿಯರ್ ಜೂನಿಯರ್ಸ್ ಎಲ್ಲರೂ ಇದ್ದಾರೆ. ಆದರೆ ಇದು ಸಹ ಒಂದು ಮಕ್ಕಳ ಗುಂಪು. ಹೆಸರು. ಸೊ ಗುಂಪು ಅಂದರೆ ಅರ್ಥ ಆಗ್ತದೆ. ಅದು ಗುಂಪಿನಲ್ಲಿ ಒಂದು ಗುಣ ಇರಬೇಕು. ಏನಪ್ಪ ಅಂದರೆ ಪ್ರತಿಯೊಂದು ಒಂದೊಂದು ಹೋಲಿಕೆಯಲ್ಲಿ ಇರಬೇಕು. ಅದು ಸಮಾನ ಗಾತ್ರದಲ್ಲಿ ಇರಬೇಕು. ಯಾಕೆ ಇದನ್ನು ಪದೇ ಹೇಳ್ತಿದ್ದೇನೆಂದರೆ, ನವೋದಯದಲ್ಲಿ ಈ ಥರ ಪ್ರಶ್ನೆ ಬಂದಿದೆ. ಆದರೆ ಈ ಒಂದು ವಿಷಯದ ಮೇಲೆ ಒಂದು ಪ್ರಶ್ನೆ ಬಂದಿದೆ. ಮುಂದೆ ಹೇಳ್ಕೊಡ್ತೀನಿ ಅದನ್ನು ಯಾವ ರೀತಿ ಬರ್ಬೋದು ಅದು ಅಂತ, ಆಯಿತಾ? ಸೊ ಗುಂಪು ಅಂದರೆ ಸಮಾನ ಭಾಗಗಳು ಒಟ್ಟಿಗೆ ಬಂದರೆ ಅದನ್ನು ಗುಂಪು ಅಂತ ಕರಿತೀವಿ, ಆಯಿತಾ? ಸೊ ಈ ಗುಂಪಿನಲ್ಲಿ ಸ್ವಲ್ಪ ಭಿನ್ನವಾಗಿರ್ಬೋದು. ಇಲ್ಲಿ ನನ್ನ ಹತ್ರ ಚೌಕಗಳ ಒಂದು ಗುಂಪಿದೆ, ಆಯಿತಾ? ಎಷ್ಟು ಚೌಕಗಳಿದ್ದಾವೆ? 1 2 3 4 1 2 3 4 4 ಒಟ್ಟು ಎಷ್ಟು ಚೌಕಗಳಿದ್ದಾವೆ? 16 ಚೌಕಗಳಿದ್ದಾವೆ. ಅದರಲ್ಲಿ ಸ್ವಲ್ಪ ಬಣ್ಣ ಹಚ್ಚಿದ ಭಾಗ ಎಷ್ಟಿದೆ? 7 ಭಾಗ. ಸೊ ನಾನು ಹೇಳ್ತೇನೆ, ಬಣ್ಣ ಹಚ್ಚಿದ ಭಾಗ 7 ಇದೆ. ಒಟ್ಟು 16 ಚೌಕಗಳಲ್ಲಿ. ನಿಮಗೆ ಮಾರ್ಕ್ಸನ್ನು ಸಹ ಇದೇ ಥರ ಹಾಕ್ತಾರಾ ಟೀಚರ್ಸ್? ನಿಮಗೇನಾದರೂ ಕಿರು ಪರೀಕ್ಷೆ ನಡೆದಿದ್ರೆ 20ಕ್ಕೆ 17 ಮಾರ್ಕ್ಸ್ ಈ ಥರ ಹಾಕ್ತಾರಲ್ವಾ? ಸೊ ಅಂದರೆ ಒಟ್ಟು ಭಾಗ ಎಲ್ಲಿ ಬರುತ್ತೆ? ಕೆಳಬದಿಯಲ್ಲಿ ಬರುತ್ತೆ. ನೀವು ಎಷ್ಟು ಪಡೆದಿರ್ತೀರಿ, ಭಿನ್ನವಾದಂತಹ ರಾಶಿ ನೀವು ಪಡೆದಿರುವ ಅಂಕಗಳೆಷ್ಟು? 17. ಪಡೆಯದೇ ಇರೋದು ಮತ್ತಿರುತ್ತೆ. ಅದು ಪಡೆಯದೇ ಇರೋದು ಎಷ್ಟಿದೆ? 20ಕ್ಕೆ 3 ಮಾರ್ಕ್ಸ್ ಪಡೆದಿಲ್ಲ, ಹೌದಾ ಇಲ್ವಾ? ಅಲ್ಲೂ ಸಹ ಭಿನ್ನರಾಶಿ ಬಳಸ್ತೀವಿ ಮಕ್ಕಳೇ. ನಿಮ್ಮ ಅಂಕಗಳನ್ನು ಬರಿಬೇಕಾದ್ರೂ ಸಹ ಭಿನ್ನರಾಶಿಗಳನ್ನ ಬಳಸಿರ್ತೀವಿ ನಾವು. ಗಮನಿಸಿದ್ದೀರಾ ಇಲ್ವಾ? ಗಮನಿಸಿಲ್ವಾ? ಎಲ್ಲೋ ಫ್ಯಾಂಟಾಸ್ಟಿಕ್. ಇಲ್ಲೂ ಸಹ ಭಿನ್ನವಾದ ರಾಶಿ ಅಂದರೆ ಈಗ ಏನನ್ನು ಬಳಸಿ ಭಿನ್ನ ಅಂತ ಹೇಳ್ಬೋದು ನಾವು? ನಾನು ಹೇಳ್ತಾ ಇದ್ದೀನಿ, ಎಷ್ಟಕ್ಕೆ ಬಣ್ಣ ಹಾಕಿದ್ದಾರೆ ಅದನ್ನು ಹೇಳ್ರಿ ಅಂತ ಹೇಳಿದ್ದೀನಿ. ಎಷ್ಟು ಹೇಳಿದ್ರಿ ನೀವು? 7ಕ್ಕೆ ಬಣ್ಣ ಹಾಕಿದ್ದಾರೆ ಸರ್. 16 ಚೌಕಗಳಲ್ಲಿ 7ಕ್ಕೆ ಬಣ್ಣ ಹಾಕಿದ್ದಾರೆ. ನನಗೆ ಈ ಥರನೂ ಕೇಳ್ಬೋದು, ಬಣ್ಣ ಹಚ್ಚದ ಭಾಗದ ಭಿನ್ನರಾಶಿ ಏನು? ಬಣ್ಣ ಹಚ್ಚದ ಭಾಗದ ಭಿನ್ನರಾಶಿ ಎಷ್ಟಿದೆ? ವೆರಿ ಗುಡ್. ಅದೆಷ್ಟು ಬರುತ್ತೆ ಅವಾಗ? 9/16. ಇದನ್ನು ಓದೋದು ಯಾವ ಥರ ಓದ್ತೀರ? ಇಂಗ್ಲೀಷಲ್ಲಿ ಓದೋದಾದರೆ 9/16. ಕ್ಷಮಿಸಿ, 7/16. 9/16. ಇಂಗ್ಲೀಷಲ್ಲಿ ಮೇಲಿಂದ ಕೆಳಗೆ ಓದ್ತೀವಿ. ಕನ್ನಡದಲ್ಲಿ ಓದೋದಾದರೆ 16ನೇ 7, 16ನೇ 9 ಈ ಥರ ಕನ್ನಡದಲ್ಲಿ ಓದ್ತೇವೆ ಮಕ್ಕಳೇ. ಅರ್ಥ ಆಯ್ತಾ ಎಲ್ಲರಿಗೂ? ಗೊತ್ತಾಗ್ತಿದೆಯಾ? ಅದೇ ರೀತಿ ಇಲ್ಲಿ ಬಣ್ಣ ಹಚ್ಚಿದ ಭಾಗದ ಭಿನ್ನರಾಶಿ ಏನಾಗುತ್ತೆ? 16/7. ಎಷ್ಟಿದೆ ಇದು? 6 ಇದೆ ಅಲ್ವಾ? 6 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. 16 ಭಾಗ ಇದೆ. ಬಣ್ಣ ಹಚ್ಚಿದ ಭಾಗ, ಬಣ್ಣ ಇರುವ ಭಾಗ, ಬಣ್ಣ ಎಷ್ಟಕ್ಕಿದೆ? 6 ಚೌಕಗಳಿಗಿದೆ. ಎಷ್ಟರಲ್ಲಿ? 16 ಚೌಕಗಳಲ್ಲಿ 6 ಚೌಕಗಳಿಗೆ ಬಣ್ಣ ಹಚ್ಚಿದ್ದಾರೆ. ಬಣ್ಣ ಹಚ್ಚದ
ಭಿನ್ನ ರಾಶಿ ಏನಾಗ್ತದೆ ಇಲ್ಲಿ 10 ಭಾಗಕ್ಕೆ ಬಣ್ಣ ಹಚ್ಚಿಲ್ಲ, ಒಟ್ಟು 16 ಭಾಗ ಇದೆ. ಕರೆಕ್ಟಾ? ಹಾಂ, ಅದನ್ನು ಕನಿಷ್ಠ ರೂಪಕ್ಕೆ ತರೋಣ, ಆಮೇಲೆ ತರೋಣ. ಹಾಂ, ಮತ್ತು ಈಗ ನಮ್ಮ ಇವ್ರು ಹೇಳಿದ್ದಾರೆ, ನಾವು ಕಡ್ತ ಹೊಡಿತಿದ್ವಿ ಹಿಂದೆ, ಬಾಧ್ಯತೆಯ ನಿಯಮ ಬಳಸಿ ಸಮ ಸಂಖ್ಯೆ ಇದ್ರೆ ಏನು ಮಾಡ್ಬೋದು, ನಾವು ಕನಿಷ್ಠ ರೂಪಕ್ಕೆ ತರ್ಬೋದು. ಹೌದಲ್ರಿ? ಸಮ ಸಂಖ್ಯೆಗಳಿದ್ದಾವೆ, ಎರಡು ಮಗ್ಗಿಲಿ ಹೋಗ್ತದೆ. 2 3 6, 2 8 16, 3/8 ಆಗುತ್ತೆ ಇದು. ಮತ್ತು ಇಲ್ಲೇನಾಗ್ತದೆ, 2 5 10, 2 8 16. ಇದನ್ನು ಓದ್ತೀವಿ ನಾವು, ಮುಂದೆ ನೋಡ್ತೇವೆ. ಸಮಾನ ಭಿನ್ನ ರಾಶಿಗಳು ಅಂತ ಕರಿತೀವಿ ಅದನ್ನು, ನಾವು ಮುಂದೆ ನೋಡ್ತೀವಿ ಅದನ್ನು. ಓಕೆ, ಅರ್ಥ ಆಯ್ತು ಎಷ್ಟು ಮಕ್ಕಳೇ? ಸೊ ಭಿನ್ನ ರಾಶಿಗಳನ್ನು ನಾವು ಯಾವ ಥರ ಬರಿತೀವಿ, ಯಾವ ರೀತಿ ಬಳಸ್ತೀವಿ, ಏನನ್ನು ಗುರುತಿಸಲು ಬಳಸ್ತೀವಿ ಅನ್ನೋದು ಗೊತ್ತಾಗ್ತಿದೆಯಾ? ಒಂದು ರಾಶಿ ಇದೆ, ಚೌಕಗಳ ರಾಶಿ ಇದೆ. ಈ ರಾಶಿ ಎಲ್ಲ ಚೌಕಗಳು ಒಂದೇ ಥರ ಇದ್ದಾವೆ, ರೈಟ್? ಎಲ್ಲ ಚೌಕಗಳು ಒಂದೇ ಥರ ಇದ್ದಾವೆ. ಎಲ್ಲ ಚೌಕಗಳು ಒಂದೇ ಥರ ಇರಲೇಬೇಕು. ಎಲ್ಲ ಚೌಕಗಳು ಒಂದೇ ಥರ ಇರಲೇಬೇಕು. ಎಲ್ಲ ಚೌಕಗಳು ಒಂದೇ ಥರ ಇರಲೇಬೇಕು. ಆವಾಗ ಮಾತ್ರ ನಾವು ಭಿನ್ನರಾಶಿ ಬರೆಯೋಕ್ಕೆ ಸಾಧ್ಯ. ಒಂದೇ ಥರ ಇಲ್ಲಾಂದರೆ ನಾವು ಭಿನ್ನರಾಶಿ ಬರೆಯೋಕ್ಕಾಗೋದಿಲ್ಲ. ಓಕೆ, ಅದು ಮುಂದೆ ಅಂತ ನಾನು ಹೇಳ್ಕೊಡ್ತೇವೆ ಮುಂದೆ ಹೇಗೆ ಬರ್ತದೆ ಅಂತ. ಈ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಗೆ ಅನುಗುಣವಾಗಿಯೇ ನಾವು ಈ ಪಾಠವನ್ನು ಮಾಡ್ತಾಯಿದ್ದೀವಿ. ಹೋದ ವರ್ಷ ಇದರಲ್ಲಿ ಲಾಸ ಬೇಕಿತ್ತು, ಮಾಸ ಬೇಕಿತ್ತು, ಆಮೇಲೆ ಅದಕ್ಕೆ ಛೇದಗಳು ಬೇರೆ ಬೇರೆ ರೀತಿ ಇದ್ದಂತಹ ಭಿನ್ನ ರಾಶಿಗಳ ಸಂಕಲನ ವ್ಯವಕಲನ ಲಾಸ ತೆಗೆದು ಮಾಡ್ತಾಯಿದ್ವಿ. ಆದರೆ ಈ ವರ್ಷ ನಮ್ಮ ಪಠ್ಯಕ್ರಮದಿಂದ ಅದು ಹೊರಗಿದೆ. ಹಾಗಾಗಿ ನವೋದಯ ಪ್ರವೇಶ ಪರೀಕ್ಷೆಗೆ ಸೂಕ್ತವಾದದ್ದು ಏನಿದೆಯೋ ಅದನ್ನಷ್ಟೇ ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ. ಓಕೆ, ರೈಟ್. ಸೊ ಇದು ಬಣ್ಣ ಹಚ್ಚಿದ ಭಾಗ ಎಷ್ಟಾಗುತ್ತೆ ಮಕ್ಕಳೇ? 4/8. ಇದನ್ನು ಕನಿಷ್ಠ ರೂಪಕ್ಕೆ ಈಗಲೇ ತರೋದು ಬೇಡ. ಈಗಲೇ ತರೋದು ಬೇಡ. ಇದೇನಾಗ್ತದೆ? 4/8. ಇದು ಸಹ 4/8. ನೋಡ್ಲಿಕ್ಕೆ ಬೇರೆ ಬೇರೆ ಅನಿಸ್ಬೋದು, ಆದರೆ ಒಂದೇ ಭಿನ್ನ ರಾಶಿನ ಹೊಂದಿದ್ದಾವೆ. ಆಯಿತು, ಕನಿಷ್ಠ ರೂಪಕ್ಕೆ ತಂದುಬಿಡೋಣ ಬನ್ನಿ ಚಂದನ್, ನಿಮಗೆ ನಾನು ಬೇಜಾರು ಮಾಡಲ್ಲ. ಕನಿಷ್ಠ ರೂಪಕ್ಕೆ ತಂದುಬಿಡೋಣ. ಏನಾಗುತ್ತೆ? 4 1 4, 4 2 8, 1/2 ಆಗುತ್ತೆ. ಇದು ಸಹ ಎಷ್ಟಾಗ್ತದೆ? 4 1 4, 4 2 8, ಇದು ಸಹ 1/2 ಆಗ್ತದೆ. ಆ ಭಿನ್ನ ರಾಶಿಗಳನ್ನು ಕನಿಷ್ಠ ರೂಪಕ್ಕೆ ತರೋದು ಒಳ್ಳೆಯ ಅಭ್ಯಾಸ. ಬಾಧ್ಯತೆ ನಿಯಮಗಳನ್ನು ಯಾರು ಕಲ್ತಿದ್ದೀರಿ, ಕಡ್ತ ಹೊಡೆಯೋದು ಯಾರು ಕಲ್ತಿದ್ದೀರಿ, ಅವ್ರಿಗೆ ಭಾಳ ಸುಲಭ ಆಗುತ್ತೆ ಇವತ್ತಿನ ತರಗತಿಯಲ್ಲಿ. ರೈಟ್. ಸೊ ಇದೇನಾಗ್ತದೆ ನೋಡಿ ಮಕ್ಕಳೇ, 5/8. ಇದನ್ನು ಕನಿಷ್ಠ ರೂಪಕ್ಕೆ ತರೋಕ್ಕಾಗುತ್ತಾ? ಯಾಕೆ? 5 ಮತ್ತು 8 ಎರಡಕ್ಕೂ ಸಾಮಾನ್ಯ ಅಪವರ್ತನಗಳಿಲ್ಲ. ಎರಡೂ ಸಹ ಯಾವುದೋ ಒಂದು ಮಗ್ಗಿಯಲ್ಲಿ ಬರೋದಿಲ್ಲ. ಹಾಗಾಗಿ ನಾವು ಅದನ್ನು ಕನಿಷ್ಠ ರೂಪಕ್ಕೆ ತರಕ್ಕೆ ಆಗೋದಿಲ್ಲ. ಸೊ ಇದೇನಾಗ್ತದೆ? 2/, ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಾ? 2/4 ತರ್ಬೋದಲ್ಲ ಮಕ್ಕಳೇ? 2 1 2, 2 2 4, 1/2 ಆಗುತ್ತೆ. ರೈಟ್? ಸರ್ನೋ, ನಾವು ಬಣ್ಣ ಹಚ್ಚಿದ ಭಾಗದ ಬಗ್ಗೆ ಅಷ್ಟೇ ನೋಡ್ತಾ ಇದ್ದೀವಿ. ಓಕೆ ಬೆನಕೇಶ, ನಿಮ್ಮ ಟಿ ಶರ್ಟ್ ಕಲರ್ ಇದೆ ನೋಡ್ರಿ ಅದು. ಥ್ಯಾಂಕ್ ಯು. ಕಲರ್ ಬಗ್ಗೆ ನಮಗೆ ಹೇಳ್ಕೊಟ್ಟಿದ್ದಕ್ಕೆ ಭಾಳ ಥ್ಯಾಂಕ್ ಯು. ಆದರೆ ಇನ್ಮೇಲೆ ಬರೋದಿಲ್ಲ. ಇನ್ಮೇಲೆ ನಮ್ಮ ಚಿನ್ನು ಅವರ ಟಿ ಶರ್ಟ್ ಕಲರ್ ಬರ್ತದೆ. ಥ್ಯಾಂಕ್ ಯು ಚಿನ್ನು. ಸೊ ಚಿನ್ನು ಹೇಮಲತ್ತರು, ಆಲ್ ರೈಟ್. ನಮ್ಮ ಅನ್ವಿತಾ ಬಿರಾದರ್ ಅವರು ಇದ್ದಾರೆ. ಥ್ಯಾಂಕ್ ಯು ಅನ್ವಿತಾ ಬಿರಾದರ್. ಏನಾಗ್ತದೆ ಇದು? 4/8. 4 1 4, 4 2 8, 1/2 ಆಗುತ್ತೆ ಮಕ್ಕಳೇ. ಇಲ್ಲೇನಾಗ್ತದೆ ಮಕ್ಕಳಿದು? ಮೊದಲು 6/12. ಇದು ಸಹ ಏನಾಗ್ತದೆ? 6 1 6, 6 2 12, 1/2 ಆಗ್ತದೆ. ಎಸ್ ಆರ್ ನೋ? ಕನಿಷ್ಠ ರೂಪಕ್ಕೆ ತರ್ಬೋದು ನಾವು ಈ ಥರ. ಇದೇನಾಗ್ತದೆ ಮಕ್ಕಳೇ? 5/9. ಕನಿಷ್ಠ ರೂಪಕ್ಕೆ ತನ್ನಿ ಹೇಳಿ, ಏನು ಬರ್ತದೆ ಹೇಳಿ? ಸಾಮಾನ್ಯ ಅಪವರ್ತನಗಳಿದಾವ ಇದಕ್ಕೆ? ಇವುಗಳಿಗೆ ಸಾಮಾನ್ಯ ಅಪವರ್ತನಗಳಿದಾವ ಮಕ್ಕಳೇ? ಇಲ್ಲಲ್ವಾ? ಬರೋದಿಲ್ಲ. ಇದೇನಾಗ್ತದೆ? ಮೊದಲು ಎಷ್ಟಿದೆ? ಟೋಟಲ್ ಎಷ್ಟಿದೆ? 1 2 3 4 5, 1 2 3 4 5, 5 5 25. 25ರಲ್ಲಿ ಎಷ್ಟಕ್ಕೆ ಬಣ್ಣ ಹಚ್ಚಿಲ್ಲ? ಹಚ್ಚಿಲ್ಲ. 1 2 3 4 5 6 7 8 9 10, 15/25. 15/25 ಇದಕ್ಕೆ ಸರಿಯಾದ ಭಿನ್ನ ರಾಶಿ. ಬಣ್ಣ ಹಚ್ಚಿದ ಭಾಗಕ್ಕೆ. ನಾನು ಇದನ್ನು ಎಣಿಸಿದ್ದು ಯಾಕಪ್ಪ ಅಂದರೆ, ಇವು 10 ಇದ್ದಾವೆ. 25ರಲ್ಲಿ 10 ಕಳೆದ್ರೆ ಎಷ್ಟು ಉಳಿತದೆ? ಇನ್ನು 15 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಬಣ್ಣ ಹಚ್ಚಿದ ಭಾಗ ಬೇಕಾದ್ರೆ ನೀವು ಎಣಿಸ್ಬೋದು. 1 2 3 4 5 6 7 8 9 10 11 12 13 14 15. 15 ಭಾಗಕ್ಕೆ ಬಣ್ಣ ಹಚ್ಚಿದರೆ ಒಟ್ಟು 25 ಚೌಕಗಳಲ್ಲಿ. ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಾ ಲಕ್ಷ್ಮೀ ಪಾಳೆಗಾರ್? ಏನು ಬರ್ತದೆ? 5 ಎಷ್ಟಲೇ? 5 3 15, 5 5 25. ಸರಿನಾ ಪಾಳೆಗಾರ್? ಗೊತ್ತಾಯ್ತಾ? ಶ್ರೀಲಕ್ಷ್ಮಿ, ಈ ಭಿನ್ನರಾಶಿ ಏನು ಬರ್ತದೆ ಇಲ್ಲಿ? ಬಣ್ಣ ಹಚ್ಚಿದ ಭಾಗಕ್ಕೆ ಶ್ರೀಲಕ್ಷ್ಮಿ ಒಬ್ಬರೇ ಹೇಳಿಬೇಕಾ? ಶ್ರೀಲಕ್ಷ್ಮಿ ಕಮನ್. ಏನು ಏನಂದ್ರಿ? ಇವೆರಡಕ್ಕೂ ಬಣ್ಣ ಹೊಡೆದ್ರೆ
ಅಲ್ಲಮ್ಮ, ಏನು ಬರಿಬೇಕು ಇದರ ಭಿನ್ನರಾಶಿ ರೂಪ ಏನು ಅಂತ ಬರಿಬೋದು ನಾವು? 3/2 ಅಲ್ಲ, 2/3. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಇದಕ್ಕೆ ಏನಂತ ಬರಿಬೋದು? 4/3. 4/3. 3/4. ಥ್ಯಾಂಕ್ ಯು. ಬಣ್ಣ ಹಚ್ಚಿದ ಭಾಗ ಏನಂತ ಬರಿಬೋದು? 3/4 ಅಂತ ಬರಿಬೋದು. ಮಕ್ಕಳೇ ಸ್ವಲ್ಪ ಫಾಸ್ಟಾಗಿ ಹೋಗೋಣ. ನೋಡಿರಿ, ಈ ಥರದ ಭಿನ್ನರಾಶಿಗಳನ್ನು ನೀವು ನಿಮ್ಮ ತರಗತಿಗಳಲ್ಲಿ, ನಿಮ್ಮ ಹಿಂದಿನ ತರಗತಿಗಳಲ್ಲಿ ನೋಡಿದ್ದೀರಾ ಇಲ್ವಾ? ಇದಕ್ಕೆ ಏನಂತ ಬರಿಬೋದು ಮಕ್ಕಳೇ? 9/12. ಕನಿಷ್ಠ ರೂಪ ಇದ್ರ 3ರಿಂದ ಭಾಗಾಕಾರ ಮಾಡ್ಬೋದು ಎರಡನ್ನೂ ನಾವು. ಕರೆಕ್ಟಾ? ಏನಾಗುತ್ತೆ? 3 3 9, 3 4 12. 3/4 ಬರುತ್ತದು. ಎಸ್ ಆರ್ ನೋ? ಓಕೆ, ಇದನ್ನೇನಂತ ಬರಿತೀರಿ? 8/12. ಎರಡೂ ಸಂಖ್ಯೆಗಳು 4ರ ಬಾಧ್ಯತೆಯನ್ನು ಹೊಂದಿದ್ದಾವೆ. ಸೊ ನಾವು ಮೇಲೆ ಅಂಶ ಮತ್ತು ಛೇದನ, ಓಹೋ ಅಂಶ ಮತ್ತು ಛೇದನ, ಅಂಗಿ ಮತ್ತು ಚಡ್ಡಿನ ಗೊತ್ತಿಲ್ಲ ನಿಮಗೆ. ಮೇಲಿರೋ ಭಾಗಕ್ಕೆ ಅಂಶ ಅಂತ ಕರಿತೀವಿ ಮಕ್ಕಳೇ, ಕೆಳ ಬರೆಯುವ ಸಂಖ್ಯೆಗೆ ಛೇದ ಅಂತ ಕರಿತೀವಿ. ಹೇಳ್ತೀನಿ ತಡ್ರಿ. ಸೊ ಇದನ್ನು ಎರಡನ್ನೂ 4ರಿಂದ ಭಾಗಾಕಾರ ಮಾಡ್ಬೋದು. 8 ಭಾಗಾಕಾರ 4 ಏನಾಗುತ್ತೆ? 4 2 8, 4 3 12. 4 3 12. ಇದೇನಾಗ್ತದೆ ಮಕ್ಕಳೇ? 2/8. ನಾವು ಹಿಂದೆ ಕಡ್ತಾ ಹೊಡಿಬೇಕಾದ್ರೆ, ಬಾಧ್ಯತೆ ನಿಯಮಗಳನ್ನು ಕಲಿಬೇಕಾದ್ರೆ 2/8 ಅಂತ ಇದನ್ನು ಬರಿತಿದ್ವಿ. ಈ ಥರ ನೆನಪಿದೆಯಾ? 2/8 ಈ ಥರ ಇದ್ದರೆ ಅದನ್ನು ಈ ಥರ ಬರಿತಿದ್ವಿ. ನೆನಪಿದೆಯಾ? ನೆನಪಿದೆ ಅಲ್ವಾ? ರೈಟ್. ಇದು ಈ ಥರ ಬರೆದ ನಂತರ ನಾವೇನು ಮಾಡ್ತಿದ್ವಿ? ಕಡ್ತಾ ಹೊಡಿತಿದ್ವಿ. ಆದರೆ ಮಕ್ಕಳೇ, ಭಿನ್ನರಾಶಿಯಲ್ಲಿ ಮೇಲ್ಗಡೆ ಭಾಗ ಇದೆಯಲ್ಲ, ಮೇಲ್ಗಡೆ ಭಾಗಕ್ಕೆ ಒಂದು ಹೆಸರಿದೆ. ಅದಕ್ಕೆ ನಾವು ಏನಂತ ಕರಿತೀವಿ ಅಂದರೆ, ಮೊದಲು ಸರಳೀಕರಿಸ್ಬಿಡೋಣ. 2ರಿಂದ ಭಾಗಿಸಿದ್ರೆ ಎಷ್ಟಾಗ್ತದೆ? 1. 2 1 2, 2 ಎಷ್ಟು 8, 2 4 8. ಕನಿಷ್ಠ ರೂಪಕ್ಕೆ ತಂದಿದ್ದೀವಿ. ಮೇಲ್ಗಡೆ ಇರುವ ಭಾಗಕ್ಕೆ ಏನಂತ ಕರಿತೀವಿ ನಾವು? ಅಂಶ ಅಂತ ಕರಿತೀವಿ. ಕೆಳಗಡೆ ಇರುವ ಭಾಗಕ್ಕೆ ಛೇದ ಅಂತ ಕರಿತೀವಿ. ಛೇದ, ಅಂಶ, ಛೇದ. ಅಂಗಿ, ಚಡ್ಡಿ. ಈಸಿ ಇದೆ ಅಲ್ವಾ ನೆನ್ಪಿಟ್ಕೊಳ್ಳೋದಕ್ಕೆ? ಸುಮ್ಮನೆ ಅದನ್ನು ಅಂಗಿ ಚಡ್ಡಿ ಅಂತ ಕರೆದುಬಿಟ್ಟಿದ್ರೆ ಭಾಳ ಚೆನ್ನಾಗಿರ್ತಿತ್ತು. ಅಂಶ, ಛೇದ ಅಂತ ಶಬ್ದಗಳನ್ನು ಕೊಟ್ಟಿದ್ದಾರೆ, ಅದನ್ನು ಕಲಿಯೋಣ. ರೈಟ್. ಸೊ ಮೇಲ್ಗಡೆ ಇರೋ ಭಾಗಕ್ಕೆ ನಾವು ಅಂಶ ಅಂತ ಕರಿತೀವಿ, ಕೆಳಗಡೆ ಇರುವ ಭಾಗಕ್ಕೆ ಛೇದ ಅಂತ ಕರಿತೀವಿ. ಶುಭಂ, ಮೇಲ್ಗಡೆ ಇರುವ ಭಾಗಕ್ಕೆ ಛೇದ ಅಂತ ಕರಿತೀವಿ, ಕೆಳಗಡೆ ಇರುವ ಭಾಗಕ್ಕೆ ಅಂಶ ಅಂತ ಕರಿತೀವಿ. ರೈಟ್. ಮೇಲ್ಗಡೆ ಇರೋದನ್ನು ಅಂಶ ಅಂತ ಕರಿತೀವಿ, ಕೆಳಗಡೆ ಇರೋದನ್ನು ಛೇದಂಜಿ, ಕೆಳಗಡೆ ಇರೋದನ್ನು ಏನಂತ ಕರಿತೀವಿ? ಅಂಶ ಅಂತ ಏನಂತ ಕರಿತೀವಿ? ಛೇದ ಅಂತ ಕರಿತೀವಿ. ಅಂಗಿ ಮೇಲ್ಗಡೆ, ಚಡ್ಡಿ ಕೆಳಗಡೆ. ಯಾರಾದರೂ ಇದ್ದೀರಾ ಚಡ್ಡಿ ಮೇಲ್ಗಡೆ, ಅಂಗಿ ಕೆಳಗಡೆ ಹಾಕೊಳ್ಳೋರು ಇದ್ದೀರಾ? ಮೇ ಬಿ ಗುರುಸ್ವಾಮಿ ಒಂದ್ಸರಿ ಟ್ರೈ ಮಾಡಿರ್ತಾನೆ. ಗುರುಸ್ವಾಮಿಗೆ ಏನು ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಟ್ರೈ ಮಾಡಿರ್ತಾರೆ. ವೆರಿ ಗುಡ್ ಗುರುಸ್ವಾಮಿ. ಇಲ್ಲೊಂದಿದೆ, ಇದಕ್ಕೇನಾಗ್ತದೆ? ಭಾಳ ಸುಲಭ. 3/4. 3/4. ಕ್ಷಮಿಸಿ. ಬನ್ನಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಏನಾಗುತ್ತೆ ನೋಡಿ? 1/4. ಇದು 2/4 ಕನಿಷ್ಠ ರೂಪ. 2 1 2, 2 2 4. ಕರೆಕ್ಟ್. 1/2 ಆಗುತ್ತೆ. ಇದು 3/4. 4/4 ಅಥವಾ ಪೂರ್ಣ ಆಗಿಬಿಡುತ್ತೆ. ಸೊ 4 1 4, 4 1 4 ಅಥವಾ 1/1 ಅಂದ್ರೇನು? 1 ಅಂತಲೇ ಹೇಳ್ತೀವಿ ಅದನ್ನು. ಮಕ್ಕಳೇ, ಇವನ್ನೆಲ್ಲ ನಿಮ್ಮ ತಂದೆ ತಾಯಿ ರೇಷನ್ ಚೀಟಿ ಬರಿತಾ ಇರ್ತಾರೆ ಒಂದೊಂದ್ಸರಿ. ಅಂಗಡಿಗೆ ಹೋಗಿ ಏನೇನು ತರಬೇಕು ಅಂತ 1/4 kg ಬೇಳೆ, ಅರ್ಧ kg ಮೆಣಸಿನ್ಕಾಯಿ, ಈ ಥರ ಬರಿತಿರ್ತಾರೆ. ನೋಡಿದ್ದೀರಾ? ಅಲ್ಲಿ ಬರಿತಾ ಇರ್ತಾರೆ. ಹಿಂಗೆ ಈ ಥರ ಬರೀತಾರೆ. ಈ ಥರ ಬರೆದು ಮುಂದೆ kg ಅಂತ ಬರೆದು ಬಿಡ್ತಾರೆ. 3/4 kg, ಅರ್ಧ kg, 1 kg. ನಿಮ್ಮ ತಂದೆ ತಾಯಿಯವರು ಸಹ ಆಲ್ರೆಡಿ ಭಿನ್ನರಾಶಿಗಳನ್ನು ಬಳಸ್ತಾ ಇದ್ದಾರೆ. ಅಂಗಡಿಯಲ್ಲಿ ವ್ಯಾಪಾರಿಗಳು, ಸಂತೆಯಲ್ಲಿ ವ್ಯಾಪಾರಿಗಳು, ಅವರು ಸಹ ಭಿನ್ನರಾಶಿಗಳನ್ನು ಬಳಸ್ತಾ ಇದ್ದಾರೆ. ಆಯಿತಾ? ಸೊ ಭಿನ್ನರಾಶಿ ಇದೇನು ಹೊಸದೇನು ನಾವು ಕಲಿತಾ ಇಲ್ಲ. ಈಗ ಕನ್ನಡ ಪಾಠದಲ್ಲಿ ಒಂದ್ಸರಿ ಪದ್ಯಗಳನ್ನು ಕಲಿತೀರ, ನಿಜ ಜೀವನಕ್ಕೆ ಹೋಲಿಕೆ ಆಗದೆ ಇರ್ಬೋದು. ಆದರೆ ಇವತ್ತೇನು ಕಲಿತಾ ಇದ್ದೀವಿ ನಾವು ನಮ್ಮ ತರಗತಿಯಲ್ಲಿ, ನಿಮ್ಮ ನಿಜ ಜೀವನದಲ್ಲೂ ಸಹ ಅದು ಬಹಳ ಸಹಾಯ ಮಾಡುತ್ತೆ. 4/4 ಅಂದರೆ 1ಕ್ಕೆ ಸಮಾನ. 2/4 ಅಂದರೆ 2 1 2, 2 2 4, 1/2ಕ್ಕೆ ಸಮ. ಇದಕ್ಕೆ ಆಡು ಭಾಷೆಯಲ್ಲಿ ಸಾಮಾನ್ಯವಾಗಿ ನಾವು ಕಾಲು ಭಾಗ ಅಂತ ಕರಿತೀವಿ. ಕಾಲು ಭಾಗ. ಇದು ಅರ್ಧ ಭಾಗ. ಅರ್ಧ ಇದೆ ಅಲ್ವಾ? ಇದು ಎಷ್ಟು ಕಾಲಿದೆ ಇಲ್ಲಿ? 3 ಕಾಲು. ಮುಕ್ಕಾಲು ಭಾಗ. ಇದೇನಾಗ್ತದೆ? ಸಂಪೂರ್ಣ 1 ಭಾಗ ಪೂರ್ತಿಯಾಗಿ ಬಣ್ಣ ಹಾಕಿದರೆ ಅದಕ್ಕೆ 1 ಭಾಗ, ಸಂಪೂರ್ಣ 1 ಅಂತ ಕರಿತೀವಿ ಅದಕ್ಕೆ. 2 ನೀವು ನೆನ್ಪಿಟ್ಕೊಬೇಕಂದ್ರೆ ಕಾಲು ಭಾಗ ಮತ್ತು ಮುಕ್ಕಾಲು ಭಾಗ. ಆಡು ಭಾಷೆಯಲ್ಲಿ ಅದನ್ನು ಕರಿತೀವಿ ನಾವು ಆ ಥರ. ಇದು
1/3, 2/3, 3/3 ಅಂತ ಬರಿಬೇಕೇ? ಯಾಕಂದರೆ 3/3 ಅಂತ ಬರೆದ್ರೆ ಏನಾಗ್ತದೆ ಅದು? 3/3, 3 ಒಂದಲೇ 3 ಒಂದಲೇ 3, 1/1 ಅಂದರೆ 1ಕ್ಕೆ ಸಮ. ಅದು 1ಕ್ಕೆ ಸಮವಾಗಿರ್ತದೆ. ಕಾಲು ಗಂಟೆ, ಮುಕ್ಕಾಲು ಗಂಟೆ, ಅರ್ಧ ಗಂಟೆ. ಈ ಭಿನ್ನರಾಶಿಗಳನ್ನು ಸಮಯದ ಕಾಲದ ಗಣನೆ ಅಂತ ಒಂದು ಪಾಠ ಬರ್ತದೆ ಪುಟ. ನಾವಲ್ಲೂ ಸಹ ಇದನ್ನು ಚರ್ಚೆ ಮಾಡ್ತೇವೆ. ಓಕೆ, ಗುಡ್, ವೆರಿ ಗುಡ್, ವೆರಿ ಗುಡ್. ಇದೇನಾಗ್ತದೆ ನೋಡಿ, 3/9 ಅಂದರೆ ಏನಾಗುತ್ತೆ ಇದು? 3 ಒಂದಲೇ 3, 3 ಮೂರಲೇ 9, 1/3 ಆಗುತ್ತೆ. ಕರೆಕ್ಟ್. ಇದು ಮಕ್ಕಳೇ 6/9 ಅಥವಾ ಏನಾಗ್ತದೆ? 3 2 6, 3 3 9, 2/3 ಅಂತ ಕರಿಬೋದು. ರೈಟ್. ಇದೇನಾಗ್ತದೆ ಮಕ್ಕಳು? ಸಂಪೂರ್ಣ ಭಾಗಕ್ಕೆ ಬಣ್ಣ ಹಚ್ಚಿದರೆ ಬಣ್ಣ ಹಚ್ಚಿರುವ ಭಾಗ ಎಷ್ಟು? 1. ಕರೆಕ್ಟ್ ಇದೆಯಾ? ಕರೆಕ್ಟ್ ಇದೆಯಾ? ಭಿನ್ನರಾಶಿಯಲ್ಲಿ ಒಂದು ಸೀಕ್ರೆಟ್ ಇದೆ ಮಕ್ಕಳೇ. ಭಿನ್ನರಾಶಿಯಲ್ಲಿ ಒಂದು ಸೀಕ್ರೆಟ್ ಇದೆ. ಅಂಶದಲ್ಲಿ 0 ಬರಬಹುದು, ಆದರೆ ಛೇದದಲ್ಲಿ ಯಾವ ಕಾರಣಕ್ಕೂ 0 ಬರಬಾರ್ದು. ಛೇದದಲ್ಲಿ 0 ಯಾವಾಗಾರ ಬರೋಕ್ಕೆ ಸಾಧ್ಯನಾ ನೋಡ್ರಿ? ಹಾಂ, ಛೇದದಲ್ಲಿ ಏನಾದರೂ ರಾಶಿ ಇದ್ದರೆ ತಾನೇ ಭಿನ್ನರಾಶಿ ಅಲ್ವಪ್ಪ? ಏನಾರ ರಾಶಿ ಇದ್ದರೆ ತಾನೇ ಛೇದ ಬರೋಕ್ಕೆ ಸಾಧ್ಯ. ಛೇದ 0 ಆಯ್ತಂದ್ರೆ ಅರ್ಥ ಏನು? ಏನು ರಾಶಿನೇ ಇಲ್ಲ. ನಾವು ಛೇದದಲ್ಲಿ ಏನು ಬರಿತಿದ್ವಿ? ಒಟ್ಟು ರಾಶಿ. ಒಟ್ಟು ರಾಶಿ ಛೇದದ ಬರುತ್ತಾ? 9 ಚೌಕ ಇದೆ, 9 ಬರ್ತದೆ. ಅದು ಬಣ್ಣ ಹಚ್ಚಿರಲಿ, ಬಣ್ಣ ಹಚ್ಚಿದಂಗೆ ಇರಲಿ, ಏನಾರು ಇರಲಿ, ಒಟ್ಟು ಏನು ಬರ್ತದೆ? ಕೆಳ ಬರ್ತದೆ. ಒಟ್ಟು ಚೌಕಗಳು ಕೆಳ ಬರ್ತವೆ. ಹೆಸರು ಒಟ್ಟು ಚೌಕಗಳು ಎಷ್ಟಿದಾವೆ? 9. ಕೆಳ ಬರುತ್ತೆ. ಎಷ್ಟಕ್ಕೆ ಬಣ್ಣ ಹಾಕಿದ್ದಾರೆ? 9ಕ್ಕೆ ಬಣ್ಣ ಹಾಕಿದ್ದಾರೆ. ಎಷ್ಟಾಗುತ್ತೆ? 1 ಆಗುತ್ತೆ. ಅಥವಾ ಎಷ್ಟಕ್ಕೆ ಬಣ್ಣ ಹಾಕಿಲ್ಲ? 0ಗೆ ಬಣ್ಣ ಹಾಕಿಲ್ಲ. ಎಷ್ಟು ಚೌಕಗಳಿಗೆ ಬಣ್ಣ ಹಾಕಿಲ್ಲ? ಎಲ್ಲರಿಗೂ ಬಣ್ಣ ಹಾಕಿದ್ದಾರೆ. ಎಷ್ಟಕ್ಕೆ ಬಣ್ಣ ಹಾಕಿಲ್ಲ? ಯಾವುದಕ್ಕೂ ಇಲ್ಲ. 0. ಏನು ಬರ್ತಿದ್ದ ಪುತ್ರ? 0ನೇ ಬರುತ್ತೆ. ಆಯಿತು, ತೊಂದರೆ ಇಲ್ಲ. ಆದರೆ ಛೇದ ಯಾವಾಗಲೂ ಏನಾದ್ರು ಇರಲೇಬೇಕಾ? ರಾಶಿ ಇದ್ದರೆ ತಾನೇ ಭಿನ್ನ ರಾಶಿ. ರಾಶಿನೇ ಇಲ್ಲ ಅಂದರೆ ಏನಾಗುತ್ತೆ? ಪ್ರತೀಕ. ರಾಶಿನೇ ಇಲ್ಲ ಅಂದರೆ ಏನಾಗುತ್ತೆ? ಭಿನ್ನ ರಾಶಿನೇ ಇಲ್ಲ. ಹೌದಾ ಇಲ್ವಾ? ಸೊ ಹಾಗಾಗಿ ಛೇದ ಯಾವ ಕಾರಣಕ್ಕೂ 0 ಆಗಲ್ಲ. ಮಕ್ಕಳೇ ನೆನ್ಪಿಟ್ಕೊಳ್ಳಿ, ನವೋದಯದಲ್ಲಿ ಪ್ರಶ್ನೆ ಬರ್ಬೋದು. ಛೇದದಲ್ಲಿ 0 ಬರೋಕ್ಕೆ ಸಾಧ್ಯ ಇಲ್ಲ. 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 ನಮ್ಮ ತನ್ಮಯ ಕ್ಲಾಸಲ್ಲಿ ಆಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತೀಕ ಆಕಳಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಲಕ್ಷ್ಮಿಯವರು, ನಮ್ಮ ಶ್ರೀಲಕ್ಷ್ಮಿಯವರು ಕ್ಲಾಸಲ್ಲಿ ನಿದ್ದೆ ಹೊಡೆಯೋಕ್ಕೆ ಸಾಧ್ಯನೇ ಇಲ್ಲ. ಛೇದದಲ್ಲಿ 0 ಬರೋಕ್ಕೆ ಸಾಧ್ಯ ಇಲ್ಲ. ಛೇದದಲ್ಲಿ 0 ಬರೋಕ್ಕೆ ಸಾಧ್ಯ ಇಲ್ಲ. ಅಂಶದಲ್ಲಿ ಬರ್ಬೋದು. ಅಂಶದಲ್ಲಿ ಬಂದರೆ 0 ಆಗುತ್ತೆ ಅದು ಉತ್ತರ. ಆಯಿತಾ? ಅಂಶದಲ್ಲಿ ಬಂದರೆ 0 ಆಗ್ತದೆ. ಹೇಳಿ. ಓಕೆ, ಛೇದದಲ್ಲಿ 0ಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ನೆನಪಿರಲಿ, ಇದು ನೆನಪಿರಲಿ. ಇದೇನಾಗ್ತದೆ? ಕಾಲು ಭಾಗ, ಅರ್ಧ ಭಾಗ. ಅರ್ಧ ಭಾಗ ನಾನು 1/2 ಅಂತ ಬರೆದು ಬಿಡ್ತೇನೆ. ಬರಿಬೋದಲ್ವ? ನೆನಪಿರುತ್ತಾ ಇದು? ಅರ್ಧ. 1/2ಕ್ಕೆ ಅಂತೀವಿ ನಾವು ಅರ್ಧ ಭಾಗ ಅಂತ ಕರಿತೀವಿ. 1/2ಕ್ಕೆ ಏನಂತೀವಿ? ಅರ್ಧ ಭಾಗ. ಓಕೆ, ಯಾಕೆ ಸರ್ 1/2 ಬಂತು? ಅಲ್ಲಪ್ಪ, 2/4 ಅಂತ ಬರೀತೀರಾ. ಅದನ್ನು ಕನಿಷ್ಠ ರೂಪಕ್ಕೆ ತಂದ್ರೆ ಏನಾಗುತ್ತೆ? 1/2. ಸೊ 1/2 ನಾವು ಆಡು ಭಾಷೆಯಲ್ಲಿ ಏನಂತೀವಿ? ಅರ್ಧ ಭಾಗ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವು ಅದನ್ನು ಅರ್ಧ ಭಾಗ ಅಂತ ಕರಿತೀವಿ. ಇದು ಮುಕ್ಕಾಲು. ಮುಕ್ಕಾಲು ಅದು 1 ಭಾಗ, ಒಂದು ಸಂಪೂರ್ಣ ಭಾಗ. 1/4 kg, ಅರ್ಧ kg, 3/4 kg, 1 kg. ನೆನಪಿರ್ಬೇಕು, ಈ ಶಬ್ದಗಳು ನೆನಪಿರ್ಬೇಕು. 1/4 ಭಾಗ, ಅರ್ಧ ಭಾಗ, 3/4 ಭಾಗ, 1 ಭಾಗ. ಆಯಿತಾ? ಇದನ್ನು ಸಮಯದಲ್ಲೂ ಬಳಸ್ತೀವಂತ ಹೇಳಿದರು ಯಾರು? ನಮ್ಮ ಬಾಲಸಾಯಿ ಅವರು. ಥ್ಯಾಂಕ್ ಯು ಬಾಲಸಾಯಿ, ಒಳ್ಳೆಯ ವಿಷಯವನ್ನು ಹಂಚ್ಕೊಂಡಿದ್ದೀರ ನಮ್ಮ ಜೊತೆಗೆ. ಥ್ಯಾಂಕ್ ಯು. ಇಲ್ಲಿ ಮಕ್ಕಳೇ ಏನಾಗ್ತದೆ? ಇದು ಅರ್ಧ ಭಾಗ. ಇದು 1/3, 1/4, 1/6. ಮಕ್ಕಳೇ ಕನ್ನಡದಲ್ಲೂ ಗೊತ್ತಿರಬೇಕು, ಇಂಗ್ಲೀಷಲ್ಲೂ ಗೊತ್ತಿರಬೇಕು ಹೇಳೋದು. ಕನ್ನಡದಲ್ಲಿ 1/2, 1/3, 1/4, 1/6 ಅಂತ ಹೇಳಲ್ಲ. ಇಂಗ್ಲೀಷಲ್ಲಿ ಹೇಳ್ತೀವಿ. ಸಾರಿ, ಇಂಗ್ಲೀಷಲ್ಲಿ ಹೇಳ್ತೀವಿ. ಕನ್ನಡದಲ್ಲಿ ಏನಂತ ಹೇಳ್ತೀವಿ? 2ನೇ 1, 3ನೇ, ರೈಟ್. ಇಂಗ್ಲೀಷಲ್ಲಿ ನಾವು ಕೆಳಗಿಂದ ಮೇಲೆ ಹೋಗ್ತೀವಿ. ಕನ್ನಡದಲ್ಲಿ ಕ್ಷಮಿಸಿ, ಕನ್ನಡದಲ್ಲಿ ಕೆಳಗಿಂದ ಮೇಲೆ ಹೋಗ್ತೀವಿ. ಇಂಗ್ಲೀಷಲ್ಲಿ ಮೇಲಿಂದ ಕೆಳಗೆ ಬರ್ತೀವಿ. 2 ಭಾಗಕ್ಕೆ ಬಣ್ಣ ಹಚ್ಚಿದ್ದಾರೆ. ಒಟ್ಟು 2 ಭಾಗ ಇದೆ. ಏನಾಗುತ್ತೆ? ಇದು 1 ಭಾಗ. ಕರೆಕ್ಟ್. ಇದು 2/3, ಇದು 2/4, ಇದು 2/6. ಕನಿಷ್ಠ ರೂಪಕ್ಕೆ ತರ್ಬೋದಾ? 2 1 2, 2 2 4. ಅರ್ಧ ಭಾಗ 2 1 2, 2 3 6, 1/3. ಸರಿನಾ? ಅರ್ಥ ಆಯ್ತಾ ಎಲ್ಲರಿಗೂ? ಈಸಿ ಅನಿಸ್ತದ? ಕಷ್ಟ ಅನಿಸ್ತದ? ಹಾಂ, ನೋಡಿ, ಇದು 1 ಸಂಪೂರ್ಣ ಭಾಗ, ಇದು 3/4 ಭಾಗ, 3/4 ಭಾಗ, ಇದು ಅರ್ಧ ಭಾಗ. ಇದು ಅರ್ಧ ಭಾಗಕ್ಕೆ ಹಾಕಿದ್ದಾರೆ. ನೋಡಿದ ತಕ್ಷಣ ಹೇಳ್ಬೋದಿಲ್ರಿ?
ನೆನಪಿಡಿ, ಭಿನ್ನರಾಶಿ ಅಂದರೆ ಭಿನ್ನವಾದ ರಾಶಿ. ರಾಶಿಯಲ್ಲಿ ಪ್ರತಿಯೊಂದು ಭಾಗ ಸಮನಾಗಿರಬೇಕು, ಅವಾಗ ಮಾತ್ರ ಭಿನ್ನರಾಶಿ ರೂಪದಲ್ಲಿ ಬರೋಕ್ಕೆ ಸಾಧ್ಯ. ನಿಮಗೊಂದು ಪ್ರಶ್ನೆ, ಸಮ ಇಲ್ಲ ಅಂದರೆ ಥ್ಯಾಂಕ್ ಯು ಬೆಂಕೇಶ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಥ್ಯಾಂಕ್ ಯು. ಒಂದು ಪ್ರಶ್ನೆ ನೋಡೋಣ, ಆ ಥರ ಕೊಡಲಾ ನಿಮಗೊಂದು? ಕೊಡಲಾ? ಓಕೆ. ಏನಾಗುತ್ತೆ ಭಿನ್ನರಾಶಿ? ಮೇಲಿಂದ ಕೆಳಗೆ ಇಂಗ್ಲೀಷ್, ಕೆಳಗಿಂದ ಮೇಲೆ ಕನ್ನಡ. 1/4. 1/4 ಎಲ್ಲ ಭಾಗಗಳು ಸಮ ಇದ್ದಾವೆ. ಈಗ ಏನಾದರೂ ನಾನು ಈ ಥರ ಕೊಟ್ಟರೆ ಏನಾಗುತ್ತೆ ಭಿನ್ನರಾಶಿಯಲ್ಲಿ? ಎಲ್ಲ ಭಾಗಗಳು ಸಮ ಇದ್ದಾವೆ. ಈಗ ಭಿನ್ನರಾಶಿ ಬರೆಯೋದು ಕಷ್ಟ ಆಗುತ್ತೆ. ಈಗ ಏನು ಮಾಡಬೇಕು ಅಂದರೆ ಎಲ್ಲ ಭಾಗಗಳನ್ನು ಸಮ ಮಾಡ್ಕೊಬೇಕು. ಇದೊಂದು ಚೌಕನ ಏನು ಮಾಡಿದ್ದಾರೆ? 2 ಭಾಗ ಮಾಡಿದ್ದಾರೆ. ಎಲ್ಲ ಚೌಕಗಳನ್ನು ಇದೇ ಥರ 2 ಭಾಗ ಮಾಡಿರಿ. ಎಷ್ಟು ತ್ರಿಭುಜ ಆದ್ವು ಈಗ? 8 ತ್ರಿಭುಜ ಆದವು. 8 ತ್ರಿಭುಜದಲ್ಲಿ ಎಷ್ಟಕ್ಕೆ ಬಣ್ಣ ಹಾಕಿದ್ದಾರೆ? ಈಗ 3/8 ಅಂತ ಹೇಳ್ಬೋದು. ಅರ್ಥ ಆಯ್ತಾ? ಆಯಿತಾ? ಗೊತ್ತಾಯ್ತಲ್ವಾ? ಹಲೋ, ಇನ್ನು ಮುಂದೆ ಉದಾಹರಣೆ ತಗೊಳ್ಳೋಣ. ಮುಂದೆ ಸಾಕಷ್ಟು ಉದಾಹರಣೆಗಳು ಸಿಗ್ತವೆ. ಏನಾಗ್ತದೆ ಇದು? 5/6. 6/6 ಅಂದರೆ ಏನು ಮಾರ್ಯಾರ? ಅದು 1. ಈಸಿ ಇತ್ತು. ನೆಕ್ಸ್ಟ್ ನೋಡಿ, 1/8. 2, 4, 5. 5/8 1. ಇದೇನಾಗ್ತದೆ? 4/6 ಅಥವಾ 2 2 4, 2 3 6. 2/3 ಸಮ. ಅದು 2/3ಕ್ಕೆ ಸಮ ಅಂತ ಹೇಳ್ಬೋದು. ಹಾಂ, 2/8. ಹಲೋ 2 1 2, 2 4 8. ಸೊ 1/4ಕ್ಕೆ ಸಮ ಇದು. 2/8 ಅನ್ನೋದು ವಿದ್ಯಾ, 2/8 ಅನ್ನೋದು 2 1 2, 2 4 8, 1/4ಕ್ಕೆ ಸಮ. ಎಸ್ ಸಾಗರ್ ಪಾಟೀಲ್, ಏನಾಗ್ತದೆ ಇದು? 3/8. 3 1 3, 3 ಎಷ್ಟು 8 ಬರಲ್ಲ. ಸೊ ಇದು ನೋಡಿದ ತಕ್ಷಣ ಹೇಳ್ಬೋದು ಅರ್ಧ ಭಾಗ ತುಂಬಿದೆ, 1/2 ಅಂತ ಹೇಳ್ಬೋದು. ಫ್ಯಾಂಟಾಸ್ಟಿಕ್. ಬರ್ತಾ ಇದೆ ಎಲ್ಲರಿಗೂ? ಕೃತಾರ್ಥ, ಭಾಳ ಚೆನ್ನಾಗಿ ಹಾಕಿಸ್ತೀಯಪ್ಪ, ವೆರಿ ಗುಡ್. ಹಾಂ, ಸೊ ಇದೇನಿದೆ? 6/8. 2 3 6, 2 4 8. 3/8 ಅಲ್ಲಪ್ಪ, 3/4. 3/4. ಓಕೆ, ಇದೇನಾಗ್ತದೆ? 7/8. 7 1 7, 7 ಎಷ್ಟು 8, 7 1 8. ಕರೆಕ್ಟ್? ಇದು 1, ಸಾರಿ, ಇದು 1. ರೈಟ್. ಸೌಮ್ಯಶ್ರೀ ಮುಂದೆ ಹೋಗ್ಬೋದಾ? ಸೌಮ್ಯಶ್ರೀ ಇಂಚರ ನೋಡ್ತಾ ಇದ್ದೀರಾ? ಏನಿದು? ಇದು 1/2. ಹೇಗೆ ಬರುತ್ತೆ 1/2 ಅಂತ? ಮೊದಲೇನು ಹೇಳ್ತೀರಿ? 2/4. 2 1 2, 2 4. ಏನು ಬರುತ್ತೆ ಇದು? 1/2 ಅಂತ ಬರುತ್ತೆ. ಕರೆಕ್ಟಾ? ಹೌದಲ್ರಿ? ಇದೇನಾಗುತ್ತೆ ಮಕ್ಕಳೇ? 1/4. ಕಾಲು ಭಾಗ. ಇದು ಮುಕ್ಕಾಲು ಭಾಗ. ಇದು ಅರ್ಧ ಭಾಗ. ನೋಡಿದ ತಕ್ಷಣ ಹೇಳ್ಬೋದು ನೀವು. ಹೌದಾ? 1 2 3 ಭಾಗಕ್ಕೆ ಬಣ್ಣ ಹಚ್ಚಿದರೆ 6 ಭಾಗದಲ್ಲಿ. 3 1 3, 3 2 6. ಒಟ್ಟು ಎಷ್ಟು ಭಾಗಕ್ಕೆ ಬಣ್ಣ ಹಚ್ಚಿದಂಗೆ ಆಗ್ತದೆ? ಅರ್ಧ ಭಾಗಕ್ಕೆ. ಇದು 2/6 ಅಥವಾ 2 1 2, 2 3 6. 1/3 ಆಗುತ್ತೆ. ಇದು 1/3 ಆಗುತ್ತೆ. ಹಾಂ, ಅಜ್ಜರೇ ಮುಂದೆ ಹೋಗ್ಬೋದಾ? ಥ್ಯಾಂಕ್ ಯು. 1/6. ಸೊ ಇದು ಅರ್ಧ ಭಾಗಕ್ಕೆ ಬಣ್ಣ ಹಚ್ಚಿದ್ರೆ ತಾನೆ. ಸೊ 1/2 ಅಂತ ನೇರವಾಗಿ ಬರಿಬೋದು. 1/2 ಅಂತ ನೇರವಾಗಿ ಬರಿಬೋದು ನೀವು. ಓಕೆ ಶುಭಂ, ಮುಂದೆ ಹೋಗ್ಬೋದಾ? ಥ್ಯಾಂಕ್ ಯು. ಇದೇನಾಗ್ತದೆ ಕೃತಾರ್ಥ? ಇದು ಸಹ 3/6 ಇದೆ. ಚಂದನ್ ಹಾಂ, ಚಂದನ್ 3 1 3, 3 2 6. 1/2 ಬರುತ್ತೆ ಇದಕ್ಕೆ. ಎಷ್ಟು ಬರುತ್ತಪ್ಪ ಚಂದನ್? 2/8. ಹೌದಲ್ರಿ? 8 ಭಾಗ ಇದಾವಲ್ರಿ. ಸೊ 2 1 2 4 8, 1/4 ಅಂತ ಬರಿಬೋದು. ಋಷಿಕಾ ಗೊತ್ತಾಗ್ತಿದೆಯಾ? ಋಷಿಕಾ ಇದು ಅರ್ಧ. ಅರ್ಧ. ಇದು 2/8.
ಎಂಟು ಅಥವಾ ಎರಡೊಂದಲೇ ಎರಡು, ಎರಡು ನಾಲ್ಕು ಎಂಟು, ಕಾಲು ಭಾಗ, ಕಾಲು ಭಾಗ, ಕಾಲು ಭಾಗ, ಕಾಲು ಭಾಗ. ಇದೇನಾಗ್ತದೆ? 1/6. ಇದು 1/8. ಇದೇನು ಬರ್ತದೆ? 1 2 3 4, 4/6 ಅಥವಾ 2 2 4, 2 3 6. ಸೊ 2/3 ಇದಕ್ಕೆ ಸರಿಯಾದ ಉತ್ತರ. ಇದೇನಾಗ್ತದೆ? ಇದು ಅರ್ಧ ಭಾಗ. ಇದು ಅರ್ಧ ಭಾಗ. ಮಕ್ಕಳೇ, ಭಿನ್ನರಾಶಿನ ಬರಿಬೇಕಾದ್ರೆ ನೀವು ಈ ಥರನೂ ಬರಿತೀರಿ, ಈ ಥರನೂ ಬರಿತೀರಿ. ಕೆಲವೊಂದು ಪುಸ್ತಕಗಳಲ್ಲಿ ಈ ಥರನೂ ಬರೆದಿರ್ತಾರೆ. ಟೈಪ್ ಮಾಡ್ಬೇಕಾದ್ರೆ ಅದೊಂದು ಸ್ಟೈಲು. ಪೂರ್ಣಾಂಕ ಬರುತ್ತೆ, ಅದನ್ನು ಓದ್ತೀವಿ ಮುಂದೆ ನಾವು. ಚಿರುನಾಯಕ 8.5 kg ಹಿಂಗೆ ಬರೀತಾರೆ. ಅಥವಾ ಕೆಲವೊಂದು ಕಡೆ ಈ ಥರನೂ ಟೈಪ್ ಆಗಿರುತ್ತೆ. 8 1/2 ಈ ಥರನೂ ಟೈಪ್ ಮಾಡ್ತಾರೆ. ಎರಡೂ ಒಂದೇ, ಅದೆರಡೂ ಸಹ ಒಂದೇ. ಆಯಿತಾ? ಟೈಪ್ ಮಾಡ್ಬೇಕಾದ್ರೆ ಕೆಲವೊಂದು ಸರಿ ಈ ಥರ ಬರೆದಿರ್ತಾರೆ. ಟೈಪ್ ಮಾಡ್ಬೇಕಾದ್ರೆ 8 ಸ್ವಲ್ಪ ಜಾಗ ಬಿಟ್ಟು ಈ ಥರ ಬರೆದಿರ್ತಾರೆ. ಇದು ಸಹ 8.5 kgಗೆ ಸಮ. ಅದು ಮುಂದೆ ಹೇಳ್ಕೊಡ್ತೀವಿ, ತೊಂದರೆ ಇಲ್ಲ. ಆದರೆ ಸಾಮಾನ್ಯವಾಗಿ ಭಿನ್ನರಾಶಿಗಳನ್ನು ನೀವು ಪುಸ್ತಕಗಳಲ್ಲಿ ನೋಡ್ತಿರಲ್ಲ, ಪ್ರತಿ ಸಾರಿ ಈ ಥರ ಬರೆದಿರಲ್ಲ. ಅಂಶಛೇದ ಈ ಥರ ಇರಲ್ಲ, ಈ ಥರನೂ ಬರೆದಿರ್ತಾರೆ. 1/2 ಈ ಥರನೂ ಬರೀತಾರೆ. ಎರಡು ಒಂದೇ ಅರ್ಥ, 1/2 ಅಂತಲೇ ಅರ್ಥ ಅದರದ್ದು. ಅರ್ಥ ಆಯ್ತಾ? ಈ ಥರನೂ ಬರಿಬೋದು ಮಕ್ಕಳೇ. ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿ. ಇದು ಅರ್ಧ ನೋಡಿದ ತಕ್ಷಣ ಹೇಳ್ಬೋದು. ಇದು ಅರ್ಧ, ಇದು ಸಹ ಅರ್ಧನಾ? ಇದು ಸಹ ಅರ್ಧ. ಮತ್ತೆ ಯಾವುದಿದೆ ಅರ್ಧ? ಇದು ಅರ್ಧ, ಇದು ಸಹ ಅರ್ಧ. ನೋಡಿ, ಯಾವುದು ಅರ್ಧ? ಇದು ಸಹ ಅರ್ಧನಾ? ಇಲ್ಲ ರೀ. ಹೌದು, ಇದು ಅರ್ಧ. ಓಕೆ, ಹೌದು. ಯಾಕಂದರೆ ಇಲ್ಲಿ ಬಂದಿರೋ ಬಣ್ಣ ಇಲ್ಲಿ ಹಾಕಿಬಿಟ್ರೆ ಅರ್ಧ ಆಗುತ್ತಲ್ವಾ? ಕರೆಕ್ಟ್. ಇದು ಸಹ ಅರ್ಧನಾ? ಏನಿದೆ? 1 2 3 4, 8/16 ಅಥವಾ 8 1 8, 8 2 16. 1/2 ಬರುತ್ತೆ. ವೆರಿ ಗುಡ್. ಆದರೆ ಇದು ಬರ್ತದ 1/2? 2/12 ಏನಾಗುತ್ತೆ? 2 1 2, 2 6 12, 1/6 ಬರ್ತದ? ಇದೇನು ಬರ್ತದೆ ಮಕ್ಕಳೇ? 4/12. 4 1 4, 4 3 12, 1/3 ಆಗ್ತದೆ. ಇದು ಫ್ಯಾಂಟಾಸ್ಟಿಕ್. ನಿಮಗೆ ಕಾನ್ಫಿಡೆನ್ಸ್ ಬರ್ತಾ ಇದೆಯಾ? ಭಿನ್ನರಾಶಿಗಳಂದ್ರೆ ಏನು, ಯಾವ ರೀತಿ ಬರಿಬೋದು, ಯಾವ ರೀತಿ ಕನಿಷ್ಠ ರೂಪದಲ್ಲಿ ಬರಿಬೋದು, ಮತ್ತು ಪ್ರಿಂಟ್ ಆದಾಗ ಯಾವ ಥರ ಬರೆದಿರ್ತಾರೆ. ಆದರೆ ಮಕ್ಕಳೇ, ಇದರ ನಡುವೆ ನಾನು ಇನ್ನೊಂದು ವಿಷಯ ನಿಮಗೆ ತಿಳಿಸ್ಬೇಕಾಗಿದೆ. ಸಮಾನ ಭಿನ್ನರಾಶಿಗಳ ಬಗ್ಗೆ. ಅಂದರೆ ನಿಮಗೆ ನೋಡೋದಕ್ಕೆ ಅಂಕೆ ಸಂಖ್ಯೆಗಳು ಬೇರೆ ಥರ ಕಾಣ್ಬೋದು, ಆದರೆ ಭಿನ್ನರಾಶಿಗಳು ಒಂದೇ ಥರ ಇರ್ತವೆ, ಸಮವಾಗಿರ್ತವೆ. ನೋಡಿ, ಇಲ್ಲಿ ಎಷ್ಟಿದೆ? 2/4 ಇದೆಯಾ ಬಣ್ಣ ಹಚ್ಚಿದ ಭಾಗ? ಇಲ್ಲಿ ಎಷ್ಟಿದೆ ಬಣ್ಣ ಹಚ್ಚಿದ ಭಾಗ? 3/6. ನೋಡ್ರಿ, 2/4 ಮತ್ತು 3/6 ಅಕ್ಕಪಕ್ಕ ಇಟ್ಟು ನೋಡ್ರಿ, ನೋಡೋದಕ್ಕೆ ಎಷ್ಟು ಬೇರೆ ಥರ ಇದೆ ಅಲ್ವಾ? ಆದರೆ ಅವೆರಡು ಸಮ. ಎಂಥ ಮಜವಾದ ಸಂಗತಿ! ಅದೆರಡೂ ಸಮ. ಅದನ್ನು ಸರಳೀಕರಿಸಿದ್ರೆ ಅದರ ಉತ್ತರ ಏನು ಬರುತ್ತೆ? ಸಮವಾಗೇ ಇರ್ತದೆ. ಇದನ್ನು ಸರಳೀಕರಿಸಿದ್ರೆ ಏನು ಬರ್ತದೆ ನಿಮಗೆ? 2 1 2, 2 2 4 ಏನು ಬರುತ್ತೆ? 1/2 ಬರುತ್ತೆ. ಇದನ್ನು ಕನಿಷ್ಠ ರೂಪಕ್ಕೆ ತಾರೆ. 1 1 3, 3 2 6 ಏನು ಬರುತ್ತೆ? 1/2. ರೈಟ್. ಸೊ ಹಾಗಾಗಿ ಅವು ಸಮಾನ ಭಿನ್ನರಾಶಿ ಆಗ್ತವೆ. ಏನಾಗ್ತವೆ ಅವು? ಸಮಾನ ಭಿನ್ನರಾಶಿ ಅಂತ ಕರಿಬೋದು. ನೋಡೋದಕ್ಕೆ ಮೇಲ್ನೋಟಕ್ಕೆ ಬೇರೆ ಥರ ಇರ್ತದೆ, ಆದರೆ ಕನಿಷ್ಠ ರೂಪಕ್ಕೆ ತಂದರೆ ಒಂದೇ ಒಂದು ನಿಮಗೆ ಉತ್ತರ ಕೊಡ್ತಾವೆ ಮಕ್ಕಳು. ಇಲ್ಲೂ ಸಹ ಅದೇ ಥರ ಇದೆ. 2/4 ಇಲ್ಲೇನಿದೆ? 3/6. ಕನಿಷ್ಠ ರೂಪಕ್ಕೆ ತಂದು ನೋಡ್ರಿ, 2 1 2, 2 2 4, 1/2 ಬರುತ್ತೆ. ಇಲ್ಲೂ ಸಹ 3 1 3, 3 2 6, 1/2 ಕೊಡ್ತದೆ. ಕರೆಕ್ಟ್ ಇದೆಯೇನಪ್ಪ? ಸಮಾನ ಭಿನ್ನರಾಶಿಗಳ ಬಗ್ಗೆ ಗೊತ್ತಾಗ್ತಿದೆಯಾ? ಆದರೆ ಪ್ರತಿ ಸಮಾನ ಭಿನ್ನರಾಶಿ ಸರಿಯಾದ ಚಿತ್ರನ ಕೊಡೋಲ್ಲ, ಪ್ರಮಾಣದ ಬಗ್ಗೆ ಹೇಳೋದಿಲ್ಲ. ಅದು ಎಷ್ಟು ಪ್ರಮಾಣ ಇದೆ ಅಂತ ನಿಜವಾದ ಪ್ರಮಾಣ ಗೊತ್ತಾಗಲ್ಲ. ನೆನಪಿಡಿ, ದೊಡ್ಡ ವಿದ್ಯಾರ್ಥಿಗಳು ಸಹ 10th ಸ್ಟ್ಯಾಂಡರ್ಡ್ ಮಕ್ಕಳು ಸಹ ಈ ತಪ್ಪನ್ನು ಮಾಡ್ತಾರೆ. ಈಗ ಇಲ್ಲಿ ಲೋಟ ಇದೆಯಲ್ಲ, ಈ ಲೋಟದ ಭಿನ್ನರಾಶಿ ರೂಪ ಏನಾಗುತ್ತೆ? ಎಷ್ಟು ಭಾಗ ತುಂಬಿದೆ? ಅರ್ಧ ಭಾಗ ತುಂಬಿದೆ. ಈ ಥರ ಬರಿತೀನ ನಾನು? ಲೋಟದ ನೀರು ಎಷ್ಟಿರುತ್ತೆ? ಸ್ವಲ್ಪ ಇರುತ್ತೆ. ಬಕೆಟ್ ಇದೆ, ಬಕೆಟ್ನ ಎಷ್ಟು ಭಾಗ ತುಂಬಿದೆ? ಇದು ಸಹ ಅರ್ಧ ಭಾಗ ತುಂಬಿದೆ. ಕರೆಕ್ಟ್. ಅದು ಸಹ ಅರ್ಧ ಭಾಗ ತುಂಬಿದೆ. ಈಗ ಭಿನ್ನರಾಶಿ ಎರಡು ಸಮ ಆಗ್ತವೆ. ಸರಿ, ಅರ್ಧ ಸಮ. ಭಿನ್ನರಾಶಿ ಎಷ್ಟು ಭಾಗ ತುಂಬಿದೆ ಅಂತ ಹೇಳುತ್ತೆ, ಎಷ್ಟು ಲೀಟ್ರ್ ತುಂಬಿದೆ ಅಂತ ಹೇಳುತ್ತಾ? ಪ್ರಮಾಣದಲ್ಲಿ ಹೇಳ್ತದಾ? ಗಾತ್ರದಲ್ಲಿ ಎಷ್ಟು ಲೀಟ್ರ್ ಇದೆ ಅಂತ ತೋರಿಸ್ತದಾ? ಇಲ್ಲ. ಇದು ಅರ್ಧ ಲೋಟ, ಅರ್ಧ ಬಕೆಟು. ಸರಿ, ಅದು ಎಷ್ಟು ಲೀಟ್ರ್ ಇದೆ ಅಂತ ತೋರಿಸ್ತದ? ಅದು
ಪ್ರಮಾಣ ತೋರಿಸಲ್ಲ. ಭಿನ್ನರಾಶಿ ಪ್ರಮಾಣ ತೋರಿಸಲ್ಲ. ನೆನಪಿರಬೇಕಿದು, ಇದು ಭಾಳ ಇಂಪಾರ್ಟೆಂಟ್ ಇದೆ. ಭಿನ್ನರಾಶಿ ಪ್ರಮಾಣ ತೋರಿಸಲ್ಲ. ಭಿನ್ನರಾಶಿ ಎಷ್ಟು ಭಾಗ ಇದೆ ಅಂತ ಹೇಳ್ತದೆ ಅಷ್ಟೇ. ಆ ರಾಶಿಯ ಎಷ್ಟು ಭಾಗ, ಆ ರಾಶಿಯ ಎಷ್ಟು ಭಾಗ ಭಿನ್ನವಾಗಿದೆ ಅನ್ನೋದು ಅಷ್ಟೇ ಹೇಳುತ್ತೆ ಹೊರತು ಎಷ್ಟು ಲೀಟ್ರ್ ಇದೆ, ಎಷ್ಟು ಜನರಿದ್ದಾರೆ, ಅದು ಯಾವುದು ತೋರಿಸಲ್ಲ. ಗೊತ್ತಾಯ್ತಾ ಮಕ್ಕಳೇ? ಇದೊಂದು ಸೀಕ್ರೆಟ್ ಇದೆ ಭಿನ್ನರಾಶಿಯಲ್ಲಿ. ನೆನಪಿರುತ್ತಾ ಇದು? ಅರ್ಧ ಬಕೆಟು ಅರ್ಧ ಲೋಟ, ನೆನಪಾಗ್ಬಿಡ್ಬೇಕು ನಿಮಗೆ. ಭಿನ್ನರಾಶಿ ಪ್ರಮಾಣವನ್ನು ತೋರಿಸಲ್ಲ. ಭಿನ್ನರಾಶಿ ಪ್ರಮಾಣವನ್ನು ತೋರಿಸಲ್ಲ. ಭಿನ್ನರಾಶಿ ಏನು ತೋರಿಸಲ್ಲ? ಪ್ರಮಾಣವನ್ನು ತೋರಿಸಲ್ಲ. ಎಷ್ಟು ಗಾತ್ರ ಇದೆ ಅಂತ ತೋರಿಸಲ್ಲ. ಎಷ್ಟಿದೆ ಅಂತ ತೋರಿಸಲ್ಲ. ಅದು ಬರೀ ಭಾಗ, ಎಷ್ಟು ಭಾಗ ಇದೆ ಅಂತ ತೋರಿಸುತ್ತೆ. ಓಕೆ, ಆಲ್ ರೈಟ್. ಬನ್ನಿ ಮುಂದೆ ಹೋಗೋಣ. ಇದೊಂದು ವಿಷಯ ನೆನಪಿರಬೇಕು. ಸಮಾನ ಭಿನ್ನರಾಶಿಗಳನ್ನು ಬರೀರಿ ಅಂತ ಹೇಳ್ತಾರೆ ಒಮ್ಮೊಮ್ಮೆ. 2/3 ಅಂತ ಕೊಟ್ಬಿಡ್ತಾರೆ. ಅದಕ್ಕೆ ಸಮಾನ ಭಿನ್ನರಾಶಿ ಬರೀರಿ ಅಂತ ಹೇಳ್ತಾರೆ. ಏನಿಲ್ಲ ಮಕ್ಕಳೇ, ಮೇಲ್ಗಡೆ ಅಂಶ ಇರುತ್ತೆ. ಮೇಲ್ಗಡೆ ಏನಿರ್ತದೆ? ಅಂಶ. ಕೆಳಗಡೆ ಛೇದ. ಅಂಶಕ್ಕೆ ಛೇದಕ್ಕೆ ಒಂದೇ ಒಂದು ಸಂಖ್ಯೆನ ಗುಣಿಸ್ಬೇಕು. ಅಂಶಕ್ಕೆ ನಾನು 17 ಗುಣಿಸ್ಬಿಟ್ರೆ ಕೆಳಗಡೆನೂ 17 ಗುಣಿಸ್ಬೇಕು. ಇದಕ್ಕೆ ಸಮಾನ ಭಿನ್ನರಾಶಿ ಏನು ಬರುತ್ತೆ? 34/51. ಹೌದಾ? ಅಂಶಕ್ಕೆ ನಾನು 26 ಗುಣಿಸ್ಬಿಟ್ರೆ ಛೇದಕ್ಕೂ 26 ಗುಣಿಸ್ತೇನೆ. ಏನು ಬರ್ತದೆ? 26 2 52, 26 3 78. ಯಾರು 26 30 ತನಕ ಮಗ್ಗಿ ಕಲ್ತಿದ್ದಾರೋ ಅವ್ರಿಗೆ ಭಾಳ ಖುಷಿ ಆಗುತ್ತೆ ಇವತ್ತು. ಮೇಲ್ಗಡೆ 29 ಗುಣಿಸ್ಬಿಟ್ರೆ ಕೆಳಗಡೆನೂ ಸಹ ನಾನು 29 ಗುಣಿಸ್ಬಿಡ್ತೇನೆ. ಏನು ಬರ್ತದೆ? 58. ಕೆಳಗಡೆ 87. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ನಾನು ಮೇಲ್ಗಡೆ 16 ಗುಣಿಸ್ಬಿಟ್ರೆ ಕೆಳಗಡೆನೂ ಸಹ 16 ಗುಣಿಸ್ಬಿಡ್ತೀನಿ. 32/48. 2 16 32, 3 16 48. ಮಕ್ಕಳೇ, ಮೇಲ್ಗಡೆ ಏನು ಗುಣಿಸ್ತಿರೋ ಕೆಳಗಡೆನೂ ಅದನ್ನೇ ಗುಣಿಸ್ಬೇಕು. ಮೇಲ್ಗಡೆ ಯಾವುದರಿಂದ ಭಾಗಿಸ್ತಿರೋ ಕೆಳಗಡೆನೂ ಸಹ ಅದರಿಂದನೇ ಭಾಗಿಸ್ಬೇಕು. ಅಂಶಕ್ಕೆ ಏನು ಗುಣಿಸ್ತೀವೋ ಛೇದಕ್ಕೂ ಅದನ್ನೇ ಗುಣಿಸ್ಬೇಕು. ಅಂಶಕ್ಕೆ ಯಾವ ಸಂಖ್ಯೆಯಿಂದ ಭಾಗಾಕಾರ ಮಾಡ್ತೀವೋ ಛೇದಕ್ಕೂ ಸಹ ಅದೇ ಸಂಖ್ಯೆಯಿಂದ ಭಾಗಾಕಾರ ಮಾಡಬೇಕು. ನಾನು ಸುಮ್ಮನೆ 2 ಗುಣಿಸ್ತೀನಿ ನೋಡ್ರಿ. ಏನು ಬರುತ್ತೆ ಪ್ರೀತಮ್ ದೇಸಾಯಿ? 1 2 2, 4 2 8. ಯಾವುದಾದ್ರೂ ಹೇಳಪ್ಪ, ಯಾವ್ದು ಹೇಳ್ತೀಯಪ್ಪ? ಯಾವ್ದು ಬೇಕಪ್ಪ ನಿನಗೆ? 3. ಓಕೆ, 3/3. ಬಟ್ ನೀನು ಮೇಲ್ಗಡೆ 3 ಗುಣಿಸಿದರೆ ಕೆಳಗಡೆನೂ ಸಹ 3 ಗುಣಿಸ್ಬೇಕು ಶ್ರೀಲಕ್ಷ್ಮಿ. ಓಕೆ, ಮೇಲ್ಗಡೆನೂ 3 ಗುಣಿಸಿದ್ರೆ ಕೆಳಗಡೆನೂ 3 ಗುಣಿಸ್ಬೇಕು. ಓಕೆ, ಏನಾಗ್ತದೆ ಅವಾಗ? 1 3 3, 4 3 12. ಅರ್ಥ ಆಯ್ತಾ? ಮತ್ತು ಎಂಥ ಸೊಗಸಾಗಿದೆ ಅಂದರೆ ಇದನ್ನು ಕನಿಷ್ಠ ರೂಪಕ್ಕೆ ತಂದು ನೋಡ್ರಿ. 3 1 3, 3 4 12, 1/4 ಅದೇ ಬರ್ತದೆ. ಆ ಕಾರಣಕ್ಕೆ ಇವನ್ನ ನಾವೇನಂತ ಕರಿತೀವಿ? ಸಮಾನ ಭಿನ್ನರಾಶಿಗಳಂತ ಕರಿತೀವಿ ಮಕ್ಕಳೇ. ಬನ್ನಿ ಮುಂದೆ ಹೋಗೋಣ. ಇದಕ್ಕೇನು ಗುಣಿಸೋಣ? 5 ಗುಣಿಸೋಣ. ಸುಮ್ಮನೆ ಮೇಲ್ಗಡೆ 5 ಗುಣಿಸಿದ್ರೆ ಕೆಳಗಡೆ 5 ಗುಣಿಸ್ಬೇಕು. 1 5 5, 4 5 20. ಆಯಿತಾ? ಚಿರು ಏನಿ ನಂಬರ್? ಏನಿ ನೀವು? 4. ಓಕೆ, 4. ಮೇಲ್ಗಡೆ 4, ಕೆಳಗಡೆ 4, 1 4 4, 4 4 16. ಅಂಡರ್ಸ್ಟ್ಯಾಂಡ್? ಅರ್ಥ ಆಯ್ತಾ? 8 ಬರ್ತದ ಇದೆ ಅಂತ. 8 ಬರ್ತದೆ. 2/5, 2/5 ಇದೆ. ಏನು ಗುಣಿಸೋಣ? 8. ಓಕೆ, ಮೇಲ್ಗಡೆ 8, ಕೆಳಗಡೆ 8. 2 8 16, 5 8 40. 6. 6/6. ಮೇಲ್ಗಡೆ 6, ಕೆಳಗಡೆನೂ 6. 2 6 12, 5 6 30. ಡನ್. ಅನ್ವಿತಾ, ಯಾವುದಾದ್ರೂ ನಂಬರ್ ಒಂದು ಸಂಖ್ಯೆ ಹೇಳಿ, ಗುಣಾಕಾರ ಮಾಡೋಣ. 40. 4. ಥ್ಯಾಂಕ್ ಯು. 4 4, 2 4 8, 5 4 20. ಡನ್. ಎನಿ ನಂಬರ್? 27. ವೆರಿ ಗುಡ್. 27. ಫ್ಯಾಂಟಾಸ್ಟಿಕ್. 27 2 54, 27 5 135. ಈಸಿ. ಸಮಾನ ಭಿನ್ನರಾಶಿ ಅಂದರೆ ಮಗ್ಗಿ. ಈ ಭಿನ್ನರಾಶಿ ಇದೆ ಮಗ್ಗಿ, ಅಂಶ ಮತ್ತು ಛೇದಗಳ ಮಗ್ಗಿ ಅಷ್ಟೇ. ಆದರೆ ಒಂದು ವ್ಯತ್ಯಾಸ ಏನಪ್ಪ ಅಂದರೆ ಅಂಶಕ್ಕೆ ಯಾವ ಸಂಖ್ಯೆಯಿಂದ ಗುಣಿಸ್ತೀರೋ ಛೇದಕ್ಕೂ ಸಹ ಅದೇ ಸಂಖ್ಯೆಯಿಂದ ಗುಣಿಸ್ಬೇಕು. ಅರ್ಥ ಆಯ್ತಾ? ಓಕೆ, ಬನ್ನಿ. 1/3 25. 25. 25 1 25, 25 3 75. ದಟ್ಸ್ ಇಟ್. 28 ಅಂತ ಅಂದಂಗಿತ್ತಲ್ಲ ಒಬ್ಬರು. 28 1 28, 28 3 84. ವೆರಿ ಗುಡ್, ವೆರಿ ಗುಡ್. 29. 29 1 29, 29 3 29 87. 19 19 19 19 1 19, 19 3 57. ಈಸಿ.
33 ಮಗ್ಗಿನ ಇಲ್ಲಪ್ಪ 30. ಓಕೆ 30 3 3 9 3 9 3 7 21 0ಗೆ 0 120. ಓಕೆ 120 12 3 36 12 7 84 0ಗೆ 0. ದಟ್ಸ್ ಇಟ್. 33 ಯಾಕೆ ಹೇಳ್ತಾ ಇದ್ದೀರಾ? 33 ಯಾಕೆ ಹೇಳ್ತಾ ಇದ್ದೀರಾ? 33 99. ಸರಿ, 33 7 33 ಹೇಳ್ದಾರೆ ಹೇಳ್ಬೇಕು. 33 7 200. ಓಕೆ 231. ಡನ್ 100 ಮಗ್ಗಿ. ಓಕೆ 100 ಡನ್ 300 700. ಸರಿ ಇದೆಯಾ? ಓಕೆ, ಅರ್ಥ ಆಗ್ತಿದೆಯಾ? ಹಾಂ 4x4 5x5 6x6 7x7 7 4 28 13 4 52 7 5 35 13 5 65 7 6 42 13 6 78 7 7 49 13 7 91. ಸಮಾನ ಭಿನ್ನರಾಶಿಗಳು ಎಲ್ಲವೂ ಒಂದಕ್ಕೊಂದು ಸಮ ಇದ್ದಾವೆ. ಈ ಭಿನ್ನರಾಶಿ ಇದಕ್ಕೆ ಸಮ, ಈ ಭಿನ್ನರಾಶಿ ಇದಕ್ಕೆ ಸಮ, ಈ ಭಿನ್ನರಾಶಿ ಇದಕ್ಕೆ ಸಮ, ಈ ಭಿನ್ನರಾಶಿ ಅದಕ್ಕೆ ಸಮ. ಯಾಕಂದರೆ ಎಲ್ಲರ ಮೂಲ ಭಿನ್ನರಾಶಿ 7/13 ಬರ್ತದೆ. ಕನಿಷ್ಠ ರೂಪಕ್ಕೆ ತಂದರೆ ಅದೇ ಬರ್ತದೆ ಇಲ್ವಾ? ಕಟ್ತಾ ಹೊಡೆದ್ರೆ 7/13 ಬರುತ್ತಿಲ್ವಾ ಕೊನೆಗೆ? ಫ್ಯಾಂಟಾಸ್ಟಿಕ್. ನೋಡಿ 2 3 6 7 ಏನು ಬರುತ್ತೆ ನೋಡಿ. ಹಲೋ, ಏನು ಬರುತ್ತೆ ಮಕ್ಕಳೇ? 17 2 34 23 2 46 17 3 51 23 3 69 17 6 17 2 102 23 6 100. ಓಕೆ 17 7 23 7 100. ಥ್ಯಾಂಕ್ ಯು ಸೋ ಮಚ್. ಈಗ ಮಕ್ಕಳೇ ಸಾಕು ಮಕ್ಕಳೇ, ಸಮಾನ ಭಿನ್ನರಾಶಿಗಳು ಸಾಕಷ್ಟು ಅದರ ಉದಾಹರಣೆಗಳನ್ನು ತಾಂಡಿವಿ. ಈಗ ಭಿನ್ನರಾಶಿಗಳ ವಿಧಿಗಳ ಬಗ್ಗೆ ನೋಡ್ತೀವಿ. ಭಿನ್ನರಾಶಿಗಳು ಬೇರೆ ಬೇರೆ ಥರದ ಭಿನ್ನರಾಶಿಗಳಿದ್ದಾವೆ, ಆಯಿತಾ? ಸೊ ಭಿನ್ನರಾಶಿ ಇವರೆಲ್ಲ ಭಾಳ ಚೆನ್ನಾಗಿ ಆಟಾಡ್ತಾ ಇದ್ದಾರಲ್ಲ. ಫೈನ್. ಸೊ ನಮ್ಮ ರಾಮ್ಪ್ರಿಯಾಂಶು ಅವರು ನಿಂತಿದ್ದಾರೆ, ತೊಂದರೆ ಇಲ್ಲ. ಭಿನ್ನರಾಶಿಗಳಲ್ಲಿ 3 ಥರ ಭಿನ್ನರಾಶಿಗಳಿದ್ದಾವೆ ಮಕ್ಕಳೇ. ಮೊದಲನೇದು ಸಮ ಭಿನ್ನರಾಶಿ, ಎರಡನೇದು ವಿಷಮ ಭಿನ್ನರಾಶಿ, ಮೂರನೇದು ಮಿಶ್ರ ಭಿನ್ನರಾಶಿ. ಸಮ ಭಿನ್ನರಾಶಿ ಅಂದರೆ ಸ್ವಲ್ಪ ಅವ್ರ ಅಂಗಿ ಚಿಕ್ಕದಿರುತ್ತೆ, ಚಡ್ಡಿ ಸ್ವಲ್ಪ ದೊಡ್ಡದಿರುತ್ತೆ, ಭಾಳ ದೊಡ್ಡದಿರುತ್ತೆ. ಓಕೆ. ವಿಷಮ ಭಿನ್ನರಾಶಿಲಿ ಅಂಗಿ ದೊಡ್ಡದು, ಪ್ಯಾಂಟ್ ಭಾಳ ಚಿಕ್ಕದು, ಚಡ್ಡಿ ಚಿಕ್ಕದು. ಮಿಶ್ರ ಭಿನ್ನರಾಶಿಯಲ್ಲಿ ಅವರೇ ಸಮ ಭಿನ್ನರಾಶಿ ಇರ್ತಾರೆ, ಅದ್ರ ಜೊತೆಗೆ ಒಂದು ಪೂರ್ಣಾಂಕ ಇರ್ತದೆ. ಓಕೆ. ಥ್ಯಾಂಕ್ ಯು ರಾಮ್ಪ್ರಿಯಾಂಶು, ಭಾಳ ಹೆಲ್ಪ್ ಮಾಡಿದ್ದೀರಿ ನಮಗೆ. ಅಲ್ಲ ಇವರಿಗೆ ಈ ಡ್ರೆಸ್ನ ಹಾಕಿಸಿ ಆ ಫೋಟೋ ತೊಗೊಂಬರೋಷ್ಟೊತ್ತಿಗೆ ಭಾಳ ಟೈಮ್ ಹಿಡಿದ್ಬಿಡ್ತು. ಸೊ ಅವ್ರನ್ನ ಪಾಪ ಅಷ್ಟೆಲ್ಲ ಡ್ರೆಸ್ ಚೇಂಜ್ ಎಲ್ಲ ಮಾಡಿಸಿ ಫೋಟೋ ತೆಗ್ಸಿದ್ದೀವಿ. ಭಾಳ ಸಹಕರಿಸಿದ್ದಾರೆ ನಮ್ಮ ರಾಮ್ಪ್ರಿಯಾಂಶು ಅವರು. ಸೊ ಸಮ ಭಿನ್ನರಾಶಿ ಅಂದರೆ ಅಂಗಿ ಚಿಕ್ಕದು, ಚಡ್ಡಿ ದೊಡ್ಡದು. ವಿಷಮ ಅಂದರೆ ಅಂಗಿ ಭಾಳ ದೊಡ್ಡದು, ಚಡ್ಡಿ ಭಾಳ ಚಿಕ್ಕದು. ಮಿಶ್ರ ಅಂದರೆ ಅದೇ ಸಮ ಭಿನ್ನರಾಶಿ ಪಕ್ಕ ಒಂದು ಪೂರ್ಣಾಂಕ ಬಂದುಬಿಟ್ರೆ ಅದನ್ನ ಏನಂತ ಕರಿತೇವೆ? ಮಿಶ್ರ ಭಿನ್ನರಾಶಿ ಅಂತ ಕರಿತೇವೆ. W ಅದಕ್ಕೆ ಇಂಗ್ಲೀಷಲ್ಲಿ ಹೋಲ್ ನಂಬರ್ ಅಂತೀವಿ. ಕನ್ನಡದಲ್ಲಾದರೆ ಪೂರ್ಣಾಂಕ, ಇಂಗ್ಲೀಷಲ್ಲಾದರೆ ಹೋಲ್ ನಂಬರ್ ಅಂತ ಕರಿತೀವಿ. ಓಕೆ. ಸೊ ಬನ್ನಿ ಸಮ ಭಿನ್ನರಾಶಿ ಬಗ್ಗೆ ಮಾತಾಡೋಣ. ಸಮ ಭಿನ್ನರಾಶಿ ಅಂಗಿ ಚಿಕ್ಕದು, ಅದರ ಅರ್ಥ ಅಂಶ ಚಿಕ್ಕದು, ಛೇದ ದೊಡ್ಡದು. ಆಯಿತಾ? ಅಂಶ ಚಿಕ್ಕದು, ಛೇದ ದೊಡ್ಡದು. ಕ್ಲಾಸ್ ಚಿಕ್ಕದು, ನಿದ್ದೆ ದೊಡ್ಡದು. ಕ್ಲಾಸ್ ಚಿಕ್ಕದು, ನಿದ್ದೆ ದೊಡ್ಡದು. ಗಲಾಟೆ ದೊಡ್ಡದು. ಕೃತಾರ್ಥ ಮಾಡ್ತಾ ಇದ್ದಾನೆ ಆಲ್ರೆಡಿ. ವೆರಿ ಗುಡ್. ಸೊ ಅಂಶ ಚಿಕ್ಕದು, ಛೇದ ದೊಡ್ಡದು. ಸೊ ಅಂಶ ಚಿಕ್ಕದು, ಛೇದ ದೊಡ್ಡದು. ಯಾವುದಾದ್ರೂ ಉದಾಹರಣೆ ಕೊಡ್ತೀರಾ? ನನಗಂತೂ ಒಂದು ಗೊತ್ತಾಯಿತು, 1/2. ಅಂಶ ಛೇದಕ್ಕಿಂತ ಚಿಕ್ಕದಿರ್ಬೇಕು ಅಷ್ಟೇ.
ಅಂಶ ಛೇದಕ್ಕಿಂತ ಚಿಕ್ಕದಿರಬೇಕು. 5/4 ಇದು ನೋಡ್ರಿ ಎಂಥ 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 5ನೇ 4 ಓಕೆ. ಉಲ್ಟಾ ಸೀದಾ ಹೇಳ್ಬಿಟ್ರೆ ತಪ್ಪಾಗ್ಬಿಡುತ್ತದು. 5ನೇ 4 ಅಥವಾ 4/5 ಬರುತ್ತೆ. 3/4 3/5 4/5 ಓಕೆ. 6/7 99/200 ಸರಿ ಬರಲ್ವಾ? ಹಾಂ 27/66 ವೆರಿ ಗುಡ್. 98/99 ಏನಮ್ಮ 24/? ಅಯ್ಯಯ್ಯೋ ಅಂಶ ಛೇದಕ್ಕಿಂತ ಚಿಕ್ಕದಿದೆಯಲ್ಲ. 24/18 24 ನೋಡ್ರಿ, ಇದು ಸ್ವಲ್ಪ ಗೊಂದಲ ಇದೆ ಇನ್ನು. ಕನ್ನಡದಲ್ಲಿ ಹೇಳೋದಕ್ಕೂ ಇಂಗ್ಲೀಷಲ್ಲಿ ಹೇಳೋದಕ್ಕೂ ಗೊಂದಲ ಇದೆ ನಿಮಗಿನ್ನು. 24/18 ಅಥವಾ 18/24 ಓಕೆ. ಶ್ರೀಲಕ್ಷ್ಮಿ ರೋಲ್ ನಂಬರ್ ಎಷ್ಟು ನಿಮ್ಮದು? 9 ಓಕೆ. 9ನೇ 4 ರೈಟ್. 9ನೇ 4 ರೈಟ್. ಮತ್ತೇನಿದೆ? 32/67 50/7 50/7 ಅಂಶ ದೊಡ್ಡದಾಯಿತು ಛೇದಕ್ಕಿಂತ. ಇದು ಸಮಭಿನ್ನ ರಾಶಿ ಅಲ್ಲ. 50/77 ಇದು ಸಮಭಿನ್ನ ರಾಶಿ. 66/78 ಓಕೆ. 53/72 ಒಂದು ನಿಮಿಷ ಮಕ್ಕಳೇ. ಹಲೋ ಈ ಥರ ಎಷ್ಟು ಬರಿಬೋದು ನಾವು? ಎಷ್ಟು ಬರಿಬೋದು ಈ ಥರ? ಇದಕ್ಕೆ ಕೊನೆಯೇ ಇಲ್ಲ. ಕರೆಕ್ಟ್. ಅಪರಿಮಿತ ಸಂಖ್ಯೆಗಳನ್ನು ಬರಿಬೋದು, ಹೌದಾ ಇಲ್ವಾ? ಯಾಕಂದರೆ ಅಂಶನ ಎಷ್ಟರ ಚೇಂಜ್ ಮಾಡ್ಬೋದು, ಛೇದ ಅದಕ್ಕಿಂತ ಒಂದು ಜಾಸ್ತಿ ಇಟ್ಬಿಟ್ರೆ ಮುಗೀತು. ಏನಾಗ್ತದೆ? ಅದು ಸಮಭಿನ್ನ ರಾಶಿ ಆಗ್ತದೆ. ಅದೇ ರೀತಿ ವಿಷಮ ಭಿನ್ನ ರಾಶಿ. ಇಲ್ಲಿ ಅಂಗಿ ಭಾಳ ದೊಡ್ಡದಿರುತ್ತೆ, ಅಂದರೆ ಅಂಶ ಭಾಳ ದೊಡ್ಡದಿರುತ್ತೆ, ಛೇದ ಅದಕ್ಕಿಂತ ಚಿಕ್ಕದಿರುತ್ತೆ. 5/4 ಅಂಶ ದೊಡ್ಡದು, ಛೇದ ಚಿಕ್ಕದು. ಮತ್ತೆ 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 ಉದಾಹರಣೆ ಯಾರ್ಯಾರು ಕೊಡ್ತೀರಾ ಕೊಡಿ. 13/8 ಮತ್ತೆ 9/2 ಒಬ್ಬೊಬ್ಬರೇ ಕೈ ಎತ್ತಿರಿ. ಓಕೆ ಹೇಳ್ರಿ. 21/7 ಹೇಳ್ರಿ. ಅಯ್ಯೋ ಹೇಳ್ರಿ. 21/9 17/5 ವೆರಿ ಗುಡ್ 78/7 ಪಡಬಾ 100/12 ಓಕೆ. 100/12 ಓಕೆ. ಸದ್ವಿನ್ ಅಣ್ಣ ಬೈ ತಮ್ಮ. ಅರೆ ವಾ ಅರೆ ರೇ ಅಣ್ಣ ಬೈ ತಮ್ಮ ಕರೆಕ್ಟ್ ಅಲ್ವಾ? ಅಣ್ಣ ಡಿವೈಡೆಡ್ ಬೈ ತಮ್ಮ. ಅಂಶ ದೊಡ್ಡದು, ಚಡ್ಡಿ ಚಿಕ್ಕದು. ಓಹೋ ಅಕ್ಕ ಬೈ ತಂಗಿ. ದೊಡ್ಡಮ್ಮ ಬೈ ಅರೆ ಇಷ್ಟು ವರ್ಷಕ್ಕೆ ಈ ಕ್ಲಾಸಲ್ಲೇ ಸಿಕ್ಕಿದ್ದು ಈ ಥರ ಉದಾಹರಣೆ ನನಗೆ. ಅಕ್ಕ ಬೈ ತಂಗಿ, ಅಣ್ಣ ಬೈ ತಮ್ಮ. ಬಟ್ ಒಟ್ಟಾರೆ ಮಕ್ಕಳೇ, ಈ ಈ ವಿಷಮ ಭಿನ್ನ ರಾಶಿಗಳ ಮೇಲೂ ಸಹ ನಾವು ಎಷ್ಟು ಉದಾಹರಣೆಗಳನ್ನು ಕೊಡ್ಬೋದು? ಇವು ಸಹ ಎಷ್ಟಿದ್ದಾವೆ? ಅಪರಿಮಿತ ಇದ್ದಾವೆ, ಹೌದಲ್ರಿ? ಅಪರಿಮಿತ ಉದಾಹರಣೆಗಳಿದ್ದಾವೆ. ಸೊ ನಂತರದ ಭಿನ್ನರಾಶಿ ಮಿಶ್ರ ಭಿನ್ನರಾಶಿ. ಈ ಮಿಶ್ರ ಏನಮ್ಮ ಮಿಶ್ರ ಭಿನ್ನರಾಶಿ ಇವಾಗ ನೋಡೋದು ಮಿಶ್ರ ಭಿನ್ನರಾಶಿ. ಮಿಶ್ರ ಭಿನ್ನರಾಶಿಯಲ್ಲಿ ಮತ್ತೆ ಅವರೇ ಬಂದಿದ್ದಾರೆ ಬ್ಲೂ ಶರ್ಟಲ್ಲಿ. ಚಿಕ್ಕ ಅಂಗಿ, ದೊಡ್ಡ ಪ್ಯಾಂಟು. ಅಂದರೆ ಅಂಗಿ ಚಿಕ್ಕದು, ಅಂಶ ಛೇದ ದೊಡ್ಡದು. ಅಂದರೆ 1/2 3/4 5/6
ಈ ಥರ ಇರ್ಬೋದು, ಏನಾರು ಇರ್ಬೋದು. ಇವಕ್ಕೆ ಅಪರಿಮಿತ ಉದಾಹರಣೆಗಳಿದ್ದಾವೆ. ಆದರೆ ಏನಾಗುತ್ತೆ ಅಂದರೆ ಇದ್ರ ಜೊತೆಗೆ ಒಂದು ಪೂರ್ಣಾಂಕ ಸೇರಿಬಿಡುತ್ತೆ. ಥರ ಯಾವುದಾದ್ರೂ 99 16 ಏನಾದರೂ ಇಡ್ಬೋದು. ಪೂರ್ಣಾಂಕ ಏನಾದರೂ ಇಡ್ಬೋದು. ಆಯಿತಾ? ಒಂದು ಪೂರ್ಣಾಂಕ ಇಟ್ಬಿಟ್ರೆ ಒಂದು ಪೂರ್ಣಾಂಕದ ಜೊತೆಗೆ ಒಂದು ಸಮಭಿನ್ನ ರಾಶಿ ಬಂತಂದರೆ ಅದು ಮಿಶ್ರ ಭಿನ್ನ ರಾಶಿ. ಒಂದು ಪೂರ್ಣಾಂಕದ ಜೊತೆಗೆ ಒಂದು ಸಮಭಿನ್ನ ರಾಶಿ ಬಂತಂದರೆ ಅದೇ ಮಿಶ್ರ ಭಿನ್ನ ರಾಶಿ. ಒಂದು ಪೂರ್ಣಾಂಕದ ಜೊತೆಗೆ ಒಂದು ಸಮಭಿನ್ನ ರಾಶಿ ಬಂತಂದರೆ ಮಿಶ್ರ ಭಿನ್ನ ರಾಶಿ. ಈಗ ಬೆನಿಕೇಶನ್ ತಲೆ ಒಳಗೆ ಬರ್ತಿದೆ, ಸರ್ ಪೂರ್ಣಾಂಕದ ಜೊತೆಗೆ ವಿಷಮ ಭಿನ್ನ ರಾಶಿ ಬರಲ್ವಾ ಸರ್ ಪೂರ್ಣಾಂಕದ ಜೊತೆಗೆ ವಿಷಮ ಭಿನ್ನ ರಾಶಿ ಬರಲ್ವಾ ಸರ್? ಅದಕ್ಕೆ ಹೇಳ್ತೀನಿ ನಿಮಗೆ. ಆದರೆ ಅದಕ್ಕೂ ಮುನ್ನ ನನಗೊಂದು ಮಾತು ಹೇಳ್ರಿ. ನೀವು ಈ ಥರ ಮಿಶ್ರ ಭಿನ್ನ ರಾಶಿಗಳು ಎಷ್ಟು ಹೇಳ್ಬೋದು ನಾವು? ಇವನು ಸಹ ನಾವೇನು ಎಷ್ಟು ಹೇಳ್ಬೋದು? ಅಪರಿಮಿತ ಮಿಶ್ರ ಭಿನ್ನ ರಾಶಿಗಳನ್ನು ಹೇಳ್ಬೋದು. ಬೆನಿಕೇಶನ್ ಪ್ರಶ್ನೆಗೆ ಈಗ ಬರೋಣ. ಬೆನಿಕೇಶ ಮೊದಲು ನಾವು ಗುರ್ತು ಹಿಡಿಯೋಣ, ಯಾವುದು ಸಮ, ವಿಷಮ, ಮಿಶ್ರ ಅಂತ. ಆಮೇಲಿನ ಪ್ರಶ್ನೆ ಬರ್ತೀನಪ್ಪ, ಆಯಿತಾ? ಮೊದಲಿದು ಇದು ಒಂದು ಪೂರ್ಣಾಂಕದ ಜೊತೆಗೆ ಸಮ ಭಿನ್ನ ರಾಶಿ ಬಂದಿದೆ. ಎಂಥ ಭಿನ್ನ ರಾಶಿ ಇದು? ಮಿಶ್ರ ಭಿನ್ನ ರಾಶಿ. ಇದು ಎಂಥ ಭಿನ್ನ ರಾಶಿ? ಅಂಗಿ ಚಿಕ್ಕದು, ಚಡ್ಡಿಗಿಂತ ಅಂಗಿ ಚಿಕ್ಕದು ಸಮ ಭಿನ್ನ ರಾಶಿ. ಚಡ್ಡಿಗಿಂತ ಅಂಗಿ ದೊಡ್ಡದು ವಿಷಮ ಭಿನ್ನ ರಾಶಿ. ಪೂರ್ಣಾಂಕದ ಜೊತೆಗೆ ಸಮ ಭಿನ್ನ ರಾಶಿ, ಮಿಶ್ರ ಭಿನ್ನ ರಾಶಿ. ಥ್ಯಾಂಕ್ ಯು. ಅರ್ಥ ಆಗಿದೆಯಾ? ಚಡ್ಡಿಗಿಂತ ಅಂಗಿ ಚಿಕ್ಕದಿದ್ದರೆ ಸಮ ಭಿನ್ನ ರಾಶಿ, ಚಡ್ಡಿಗಿಂತ ಅಂಗಿ ದೊಡ್ಡದಿತ್ತಂದರೆ ವಿಷಮ ಭಿನ್ನ ರಾಶಿ. ಪೂರ್ಣಾಂಕ ಜೊತೆಗೆ ಬಂದುಬಿಟ್ರೆ ಅದೊಂದು ಮಿಶ್ರ ಭಿನ್ನ ರಾಶಿ. ಎಂತ? ವಿಷಮ. ಇದು ವಿಷಮ. ವೆರಿ ಗುಡ್. ಇದಕ್ಕೆ ಹೇಳ್ತೀರಿ ಫಟಾಫಟ್? ಚಡ್ಡಿಗಿಂತ ಅಂಗಿ ದೊಡ್ಡದಿದೆ ಸಮ, ಚಡ್ಡಿಗಿಂತ ಅಂಗಿ ಚಿಕ್ಕದಿದೆ, ಛೇದಕ್ಕಿಂತ ಅಂಶ ಚಿಕ್ಕದಿದೆ, ಅದಕ್ಕೆ ಸಮ ಭಿನ್ನ ರಾಶಿ. ಅದು ಛೇದಕ್ಕಿಂತ ಅಂಶ ದೊಡ್ಡದಿದೆ, ಹಾಗಾಗಿ ಅದು ವಿಷಮ. ರೈಟ್, ಥ್ಯಾಂಕ್ ಯು. ಸೊ ಈಗ ಬರೋಣ ನಿನ್ನ ಪ್ರಶ್ನೆಗೆ. ಸರ್ ಒಂದು ಪೂರ್ಣಾಂಕದ ಜೊತೆಗೆ ಸಮ ಭಿನ್ನ ರಾಶಿನೇ ಬರಬೇಕಾ, ವಿಷಮ ಬರಲ್ವಾ? ಯಾಕೆ ವಿಷಮ ಬರಲ್ಲ ಅಂದರೆ ವಿಷಮ ಭಿನ್ನ ರಾಶಿಯೇ ಒಂದು ಮಿಶ್ರ ಭಿನ್ನ ರಾಶಿಯಲ್ಲಿ ಬರಿಬೋದು ನಾವು. ವಿಷಮ ಭಿನ್ನ ರಾಶಿಯನ್ನೇ ನಾವು ಮಿಶ್ರ ಭಿನ್ನ ರಾಶಿ ರೂಪದಲ್ಲಿ ಬರಿಬೋದು. ಆಯಿತಾ? ಹೇಗೆ? ಫಾರ್ ಎಕ್ಸಾಂಪಲ್ ಒಂದು ವಿಷಮ ಭಿನ್ನ ರಾಶಿ ಇದೆ ನನ್ನ ಹತ್ರ. ಇಲ್ಲಿ ಏನಂತ ಇದೆ? 11/6 ಅಂತ ಇದೆ. ಕರೆಕ್ಟ್? 11/6 ಅಂತ ಇದೆ. ಆ 11/6ನ 1/5/6 ಅಂತ ಬರಿಬೋದು ನಾವು. ಹೇಗೆ? 11/6 ಅಂತ ಇದೆ, ಭಾಗಾಕಾರ ಮಾಡೋಣ ಅಷ್ಟೇ. ಭಾಗಾಕಾರ ಮಾಡೋಣ ಬನ್ನಿ. ನೀವು ಶ್ರೀಮಂತರಿದ್ದೀರ ಅಂದರೆ ಕಡ್ತ ಹೊಡಿಬೋದು, ಬಡವರಿದ್ದೀರ ಅಂದರೆ ಭಾಗಾಕಾರ ಮಾಡಬೇಕು ಅಷ್ಟೇ. ಭಾಗಾಕಾರ ಇರುವುದೇ ಬಡವರಿಗೆ, ಬಡವರಿಗಾಗಿ ಭಾಗಾಕಾರ. 6 ಶೇಷ 5. ಸೊ ಇದನ್ನೇನಂತ ಬರಿಬೋದು ಅಂದರೆ 1/5/6 ಈ ರೂಪದಲ್ಲಿ ಬರಿತೀವಿ ಮಕ್ಕಳೇ. ಅರ್ಥ ಆಯ್ತಾ? ಕಡ್ತ ಹೊಡೆಯೋದಾದರೆ 6 1 6 ಶೇಷ 5 1/5/6 ಮುಗಿದ ಕತೆ. ಹೇಳಿ ಮರಿ. ಅದು ಪೂರ್ಣಾಂಕ ಅಂತ ಗೊತ್ತಾಗಬೇಕಲ್ಲ, ಇಲ್ಲಾಂದರೆ ಅಂಶ ಆಗ್ಬಿಡುತ್ತಲ್ಲ. ಅದು ಅಂಶ ಆಗ್ಬಿಡುತ್ತಲ್ಲ. ಈಗ 11/6 ಇದೆ, ಇನ್ನೊಂದು 1 ಬರೆದ್ಬಿಟ್ರೆ ಏನಾಗುತ್ತೆ? 111 ಆಗ್ಬಿಡುತ್ತೆ. ಅದನ್ನು ಸ್ವಲ್ಪ ಬೇರೆ ತೋರಿಸ್ಬೇಕಲ್ವ ನಾವು. ಅದಕ್ಕೆ ಇಲ್ಲಿ ಬರೆದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಕೆಳಗೆ ಬರೆದ್ರೆ ಛೇದ ಆಗ್ಬಿಡುತ್ತೆ. ಅದಕ್ಕೆ ಮಧ್ಯದಲ್ಲಿ ಬರೆದ್ಬಿಟ್ರೆ ಈ ಥರ ಇದು ಪೂರ್ಣಾಂಕ, ಇದು ಭಿನ್ನ ರಾಶಿ ಅಂತ ನಮಗೆ ಸರಿಯಾಗಿ ತೋರಿಸ್ಕೊಡ್ತದೆ ಅದು. ಆಯಿತಾ? ಗೊತ್ತಾಗಲಿಲ್ಲ? ಇಲ್ಲ ನಿನ್ನ ಪ್ರಶ್ನೆಗೆ ಉತ್ತರ ಸಿಗ್ತಾ ಇಲ್ಲ? ಪ್ರಾಬ್ಲಮ್? ನೋ ಪ್ರಾಬ್ಲಮ್. ಓಕೆ, ಥ್ಯಾಂಕ್ ಯು. ಸೊ ಕಡ್ತ ಹೊಡೆಯರಿಗೆ ಭಾಳ ಸ್ವಲ್ಪ ಇದು. ಕಡ್ತ ಹೊಡೆಯರು ಇಲ್ಲೇ ಬರೆದ್ಬಿಡ್ತಾರೆ. 6 1 6 ಶೇಷ 5 ಮುಗೀತು. 1/5/6 1/5/6. ಚೇತನ್ ಬನ್ನಿ, ಕಡ್ತ ಹೊಡೆಯಕ್ಕೆ ಬರಬೇಕು ಇದಕ್ಕೆ. ಇದೇನಾಗ್ತಿದೆ ನೋಡಿ, 7/4 ಮಾಡ್ತೀರಾ ನಮ್ಮ ಜೊತೆಗೆ ಎಲ್ಲರೂ? ಶೆಲ್ ಬಿಡು ಇಟ್. ಯಾರು ಬಡವರಿದ್ದೀರಿ ಅವರಿಗಿದು 7/4 4 1 4 ಶೇಷ 3 ಸೊ 1/3/4 ಅಂತ ಬರಿಬೋದು ಇದನ್ನು. 1/3/4 ಹೇಗೆ? 1/3/4 ಈ ಥರ ಓದ್ತೀವಿ ಮಕ್ಕಳೇ. 1/3/4 ಯಾವ ಥರ ಓದ್ತೀವಿ ನೋಡ್ರಿ? 1/3/4. ಕಡ್ತ ಹೊಡೆಯೋರಿಗೆ ಭಾಳ ಸುಲಭ. ಏನು? ಎಂತ? 4 1 4 ಶೇಷ 3 1/3/4 ಮುಗಿದ ಕತೆ. ಅಲ್ಲೇ ಬರೆದು ಬಿಡ್ಬೋದು, ಚೆನ್ನಾಗಿ ಹಾಕ್ಲಿಸ್ಬಿಡ್ಬೋದು. ರೈಟ್ ಶ್ರೀಶಿಖಾ,
ಥ್ಯಾಂಕ್ ಯು ತ್ರಿಷಿಕಾ, ವೆರಿ ಗುಡ್. 11/3, 11/3, 11/3 ನೋಡಿ ಏನು ಬರ್ತದೆ? 3 3 9 ಮಕ್ಕಳೇ. ಶೇಷ 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 2. ಯಾವ ಥರ ಓದ್ತೀವಿ ಶ್ರಾವಣಿ? 3 2/3. ಶ್ರಾವಣಿ ಈ ಥರ ಓದ್ತೀವಿ ನಾವು ಓದಿನ 3 2/3, 3 2/3. ಅಥವಾ ಈಗ ಯಾರು ಶ್ರೀಮಂತರಿದ್ದೀರಿ ಅವ್ರೇನು ಮಾಡ್ಬೋದು? 3 3 9, ಶೇಷ 2. ಶ್ರೀಲಕ್ಷ್ಮಿ, ನೀವು ಭಾಳ ಶ್ರೀಮಂತರಿದ್ದೀರಾ ಬಡವರಿದ್ದೀರಾ? ಶ್ರೀಮಂತರಿದ್ದೀರಿ, ಓಕೆ, ಒಳ್ಳೆಯದು. ಹೇಳಮ್ಮ, ಯಾವುದು ಕಡ್ತಾ ಹೊಡಿಯೋದು ಅರ್ಥ ಆಗಲಿಲ್ವಾ? 3 ಮಗ್ಗಿಂದ ನಾನು ಕಡ್ತಾ ಹೊಡಿಬೇಕು, ಹೆಂಗೆ ಹೊಡಿತೀರಿ? 3 3 9, 11ರಲ್ಲಿ 2 9 ಹೋದರೆ, 11ರಲ್ಲಿ 9 ಹೋದರೆ ಶೇಷ 2. 3 2/3. ಅಲ್ಲೂ ಬಂದಿದ್ದೇ ಉತ್ತರ ನಮಗೆ. ಕಡ್ತಾ ಹೊಡೆಯೋಕ್ಕೆ ಬರಬೇಕು ಅದಕ್ಕೆ ಮೊದಲು, ಅದು ಬಂತಂದರೆ ಸುಲಭ ಆಗ್ತದೆ. ಅಷ್ಟೇ ಅಷ್ಟೇ. 13/5 ಏನಾಗ್ತದೆ? 5 3 ಅಲ್ಲ ಕ್ಷಮಿಸಿ, 5 2 10 ದೀಕ್ಷಾ, ಶೇಷ 3. 2 3/5, 2 3/5, 2 3/5 ಈ ಥರ ಬರಿತೀವಮ್ಮ ದೀಕ್ಷಾ, ಅರ್ಥ ಆಯ್ತಾ? ಕಡ್ತಾ ಹೊಡೆಯೋದಾದರೆ ಇಲ್ಲೇ ಹೊಡೆದು ಬಿಡ್ತೀವಿ. 5 2 10, ಶೇಷ 3, 2 3/5 ಮುಗೀತು ಕತೆ. ಈಸಿ ಪೀಸಿ. ಅರ್ಥ ಆಗ್ತಿದೆಯಾ? ಮಾಡ್ತಿದ್ದೀರ ಎಲ್ಲರೂ? ಹಾಂ, ನೆಕ್ಸ್ಟ್ ಮಾಡಿ. 9/4, 9/4, 9/2, 9/2. 2 ಎಷ್ಟಲೇ 9 ಬರಲ್ಲ, 2 4 8 ಬರ್ತದೆ, ಅದಕ್ಕಿಂತ ಚಿಕ್ಕದು. ಒಂದು ಶೇಷ ಉಳಿತದೆ. 4 1/2, 4 1/2. ಫ್ಯಾಂಟಾಸ್ಟಿಕ್. ಈ ಥರ ಬರಿತೀವಿ. ಕಡ್ತಾ ಹೊಡೆಯೋರು ಭಾಳ ಸುಲಭ. 2 4 8, ಶೇಷ 1 ಮುಗೀತು ಕತೆ ಅವ್ರದ್ದು. 4 1/2 ಮುಗೀತು. ಯಾರು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿದಿರಿ ಹಿಂದಿನ ತರಗತಿಗಳಲ್ಲಿ, ಹಿಂದಿನ ವರ್ಕ್ಶೀಟ್ಗಳಲ್ಲಿ, ಅವರಿಗೆಲ್ಲ ಶ್ರೀಮಂತರಾಗಿರ್ತಾರೆ. ಅವ್ರಿಗೆ ಅದು ಭಾಳ ಸುಲಭ ಆಗುತ್ತೆ. ಬಡವರು ಪಾಪ ಇದೇ ಮೆಥಡಲ್ಲಿ ಮಾಡಬೇಕು, ಬೇರೆ ದಾರಿ ಇಲ್ಲ. ಬಡವರಿಗಾಗಿ ಭಾಗಾಕಾರ. ಓಕೆ, 17 ಭಾಗಾಕಾರ 8 ಬರ್ತಾ ಇದೆ ನಿಮಗೆ. 8 2 16, ಶೇಷ 1. 2 1/8, 2 1/8. ರಾಮು ಅವರೇ, ಇದನ್ನು 2 1/8 ಅಂತ ಬರೀತೀರಿ ಸರಿ ಕಡ್ತಾ ಹೊಡೆಯೋದಾದರೆ? 8 2 16, ಶೇಷ 1 ಮಾರ್ಯಾರೆ. ಅಷ್ಟೇ ಮಾರ್ಯಾರೆ, 2 1/8. ಹಾಂ, ನೀವು ದೀಕ್ಷಾ ಥರ ಗೋಡೆ ಹೊರ್ಕೊಂಡು ಕೂರ್ಬೋದು. ಹಾಂ, 2 1/8. ರೈಟ್. ಏನಾಗ್ತದೆ? 23/6, 23/6. 6 3 18, ಶೇಷ 5. 3 5/6, 3 5/6, 3 5/6, 3 5/6. ವೆರಿ ಗುಡ್ ದೀಕ್ಷಾ, ವೆರಿ ಗುಡ್. ಸೊ ಏನು ಬರ್ಬೋದು? 6 3 18, ಶೇಷ 5. ನೇರವಾಗಿ ಬರೆದು ಬಿಡ್ಬೋದು ಇಲ್ಲಿ. ಕರೆಕ್ಟ್. ಸೊ 3 5/6 ನೇರವಾಗಿ ಹೇಳ್ಬೋದು. ಬಡವರ ಬಾದಾಮಿ ಅಲ್ಲ, ಸಾರಿ, ಬಡವರ ಭಾಗಾಕಾರ ಭಾಳ ಚೆನ್ನಾಗಿದೆ. ಮಾಡ್ತಾ ಬನ್ನಿ. ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ. ಕ್ಲಾಸಲ್ಲೇ ಕಲ್ತು ಬಿಡಬೇಕು. ಇದನ್ನು ಆಮೇಲೆ ಕಲಿತೀನಿ ಅಂತೆಲ್ಲ ಯೋಚನೆ ಮಾಡಬಾರ್ದು. ಕ್ಲಾಸಲ್ಲಿ ಇದ್ದಾಗಲೇ ಕಲ್ತು ಬಿಡಬೇಕು ಚೆನ್ನಾಗಿ. ಆಮೇಲೆ ಮನೆಗೆ ಹೋಗಿ ಮಾಡ್ತೇನೆ, ಅಲ್ಲಿ ಹೋಗಿ ಮಾಡ್ತೇನೆ, ಅದೆಲ್ಲ ಬರೋದಿಲ್ಲ. ಹಾಂ, ತರಗತಿಯಲ್ಲಿ ಕಲಿತಷ್ಟು ಹೊರ ಕಲಿಯೋದು ಕಷ್ಟ ಆಗ್ತದೆ. ಸೊ ಮಾಡಿದಿರೆಲ್ಲರೂ? ಚಲೋ. ಸೊ 4 ಎಷ್ಟಲೇ? 15. 15 ಬರೋದಿಲ್ಲ, 15ಕ್ಕಿಂತ ಕಡಿಮೆ, 15ಕ್ಕೆ ಸಮೀಪ. 4ರ ಮಗ್ಗಿಯಲ್ಲಿ 4 3 12, 4 3 12. ಶೇಷ ಏನು ಬರ್ತದೆ ಮಾರ್ಯಾರೆ? ಶೇಷ 3 ಬರ್ತದೆ. ಇದನ್ನೇನಂತ ಓದ್ತೇವೆ? 3 3/4, 3 3/4. ಕರೆಕ್ಟಾ? ಶ್ರೀಮಂತರು ಯಾರ್ಯಾರು ಇದ್ದೀರಿ? 4 3 12, ಶೇಷ 3 ಮಾರ್ಯಾರೆ. ಅಷ್ಟೇ. 4 3/4 ಖತಮ್. ಅಲ್ಲ, ಸಾರಿ, 3 3/4. 25/9, 25/9 ಏನಾಗ್ತದೆ? 9 2 18, 9 2 18, ಶೇಷ 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 7 ಬರ್ತದೆ. ಶೇಷ 7 ಬರ್ತದೆ. 2 7/9, 2 7/9, 2 7/9. ಸೊ ಇಲ್ಲಿ ಶ್ರೀಮಂತರು ಯಾರಿದ್ದಾರೆ 9ರಿಂದ ಭಾಗಾಕಾರ ಮಾಡೋಕ್ಕೆ ನೋಡ್ತಾರೆ. ಕಡ್ತಾ ಹೊಡೆಯೋದಾದರೆ 9 2 18, ಶೇಷ 7, 2 7/9 ಮುಗೀತು ಕತೆ. ಅಷ್ಟೇ ಅಷ್ಟೇ. ಗೊತ್ತಾಗ್ತಿದೆಯಾ ಎಲ್ಲರಿಗೂ? ಯಾರಿಗಾದ್ರೂ ಕಷ್ಟ ಆಗ್ತಿದ್ದೇನಪ್ಪ? ಹಾಂ, 31/10. 10 ಎಷ್ಟಲೇ? 30. 10 3 30, ಶೇಷ ಏನು ಬರ್ತದೆ ಮಾರ್ಯಾರೆ? 1. ಏನು ಬರಿಬೋದು ಇದನ್ನು? 3 1/10. ಕರೆಕ್ಟ್. 10 3 30, ಶೇಷ 1. 3 1/10. ದಟ್ಸ್ ಇಟ್. 3 1/10.
10. ಇಷ್ಟೇ ಬರ್ತದೆ. ಸೊ ಬೆನಕೇಶ, ಈಗ ನಿನ್ನ ಪ್ರಶ್ನೆಗೆ ಬರೋಣ. ಮಿಶ್ರ ಭಿನ್ನರಾಶಿ ಅಂದರೆ ಒಂದು ಪೂರ್ಣಾಂಕದ ಜೊತೆಗೆ ಸಮ ಭಿನ್ನರಾಶಿನೇ ಬರಬೇಕು. ವಿಷಮ ಭಿನ್ನರಾಶಿ ಯಾಕೆ ಬರಬಾರ್ದು? ಯಾಕಂದರೆ ವಿಷಮ ಭಿನ್ನರಾಶಿನೇ ನಾವೇಂತ ಬರಿಬೋದು ನೇರವಾಗಿ. ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರಿತೀವಿ. ಮಿಶ್ರ ಭಿನ್ನರಾಶಿ ರೂಪದಲ್ಲಿ ಬರೆದ ತಕ್ಷಣ ಅದೇನಾಗುತ್ತೆ, ಒಂದು ಪೂರ್ಣಾಂಕದ ಜೊತೆಗೆ ಸಮ ಭಿನ್ನರಾಶಿನೇ ಬರುತ್ತೆ. ವಿಷಮ ಭಿನ್ನರಾಶಿ ಬರೋದಿಲ್ಲ. ವಿಷಮ ಭಿನ್ನರಾಶಿ ಇದ್ರೆ ಅದನ್ನೇನು ಮಾಡಿಬಿಡ್ತೀವಿ ನಾವು ಇಮಿಡಿಯೇಟ್ಲಿ ಮಿಶ್ರ ಮಾಡೇ ಬಿಡ್ತೀವಿ. ಅದು ಮಿಶ್ರ ಮಾಡಿದ ಕೂಡಲೇ ಆಟೋಮೆಟಿಕ್ಲಿ ಏನು ಬರುತ್ತೆ, ಸಮಾನೇ ಬರುತ್ತೆ, ವಿಷಮ ಬರಲ್ಲ. ಅರ್ಥ ಆಯ್ತೇನಪ್ಪ? ಗೊತ್ತಾಯ್ತಾ? ಸೊ ಮಿಶ್ರ ಭಿನ್ನರಾಶಿಯಲ್ಲಿ ಮಕ್ಕಳೇ, ಮಿಶ್ರ ಭಿನ್ನರಾಶಿಯಲ್ಲಿ ಒಂದು ಪೂರ್ಣಾಂಕದ ಜೊತೆಗೆ ಸಮ ಭಿನ್ನರಾಶಿನೇ ಬರೋದು, ಬೇರೆದು ಬರೋದಿಲ್ಲ. ಅರ್ಥ ಆಯ್ತಾ? ಸಮ ಭಿನ್ನರಾಶಿ ಮಾತ್ರ ಬರ್ತದೆ, ಬೇರೆದು ಬರೋದಿಲ್ಲ. ಅದು ಮಿಶ್ರ ಆಗ್ಬಿಡುತ್ತಲ್ಲ. ಏನು ಬಂದಿದೆ ಇಲ್ಲಿ? ವಿಷಮ ಇದೆ. ವಿಷಮನ ಏನಂತ ಬರಿತೀವಿ ನಾವು? ಮಿಶ್ರ ಬರಿತೀವಿ. ಮಿಶ್ರ ಬರೆದ ತಕ್ಷಣ ಏನಾಗುತ್ತದು? ಮಿಶ್ರ ಬರೆದ ತಕ್ಷಣ ಏನಾಗುತ್ತೆ, ಒಂದು ಪೂರ್ಣಾಂಕದ ಜೊತೆ ಸಮಾನೇ ಬರುತ್ತೆ. ನೋಡ್ರಿ, ಬೇಕಾದ್ರೆ ಇದಕ್ಕೂ ಚೆಕ್ ಮಾಡಿರಿ. 21/5, 5 4 20, 20 ಶೇಷ 1. ಕರೆಕ್ಟಾ? ಏನಂತ ಬರೀತೀರಿ? 4 1/5, 4 1/5. ಏನು ಬಂತಪ್ಪ ಇವಾಗ? ಒಂದು ಪೂರ್ಣಾಂಕದ ಜೊತೆಗೆ ಸಮ ಭಿನ್ನರಾಶಿನೇ ಬಂತು. ಹೌದಾ? ಅಕಸ್ಮಾತ್ ಮಿಶ್ರ ಭಿನ್ನರಾಶಿಯಲ್ಲಿ ಪೂರ್ಣಾಂಕ ಜೊತೆಗೆ ವಿಷಮ ಬಂದುಬಿಟ್ರೆ ಅದು ತಪ್ಪಾದಂತಹ ಮಿಶ್ರ ಭಿನ್ನರಾಶಿ. ಅದು ತಪ್ಪಿದೆ ಅಂತ ಅರ್ಥ. ತಪ್ಪಿದೆ ಅಂತ ಅರ್ಥ. ಅದು ಆ ಥರ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಮಿಶ್ರ ಭಿನ್ನರಾಶಿಯಲ್ಲಿ ಪೂರ್ಣಾಂಕದ ಜೊತೆಗೆ ಸಮ ಭಿನ್ನರಾಶಿನೇ ಬರಬೇಕು, ಬೇರೆದು ಬರಲ್ಲ. ಅದು ಬೇರೆದು ಕೊಟ್ಟಿದ್ದಾರೆ ಅಂದರೆ ಅದರ ರೂಪ ಸರಿ ಇಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ ಮಕ್ಕಳೇ? ಇದನ್ನೇನಂತ ಮಾಡ್ಬೋದು ಕಡ್ತ ಹೊಡಿದಾದ್ರೆ? 5 4 20 ಶೇಷ 1, 4 1/5. ದಟ್ಸ್ ಇಟ್. ಬನ್ನಿ, ಕೆಲವು ಪ್ರಶ್ನೆಗಳಿದ್ದಾವೆ, ಮುಗಿಸ್ಬಿಡೋಣ. 27/8, 27 ಭಾಗಕರ 8, 8 3 24, 8 3 24 ಶೇಷ 3, 3 3/8. ವೆರಿ ಗುಡ್. 3 3/8. ಇದು ಬಡವರ ಭಾಗಕಾರ. ಶ್ರೀಮಂತರಾದ ಸಾಹುಕಾರರು ಏನು ಮಾಡ್ತಾರೆ? 8 3 24 ಶೇಷ 3, 3 3/8 ಅಂತ ಹೇಳ್ಬಿಡ್ತಾರೆ. ಸಿಂಪಲ್. ಕೇಶವ, ಮುಂದಿನ ಪ್ರಶ್ನೆ. 35/12, 12 1 12 ಅಲ್ಲ, 12 2 24 ಮಕ್ಕಳೇ. ಶೇಷ 11, 2 11/12, 2 11/12, 2 11/12. ಬರೆಯೋದು ಗೊತ್ತಾಗ್ತಿದೆ ಶ್ರಾವಣಿ? ಹಾಂ. ಸೊ ಏನಂತ ಬರಿಬೋದು? ಇಲ್ಲಿ ಕಡ್ತಾ ಹೊಡೆದ್ರೆ ಏನಂತ ಮಾಡ್ತೀರಿ? 12 2 24, 35 24 ಹೋದರೆ ಶೇಷ 11. ದಟ್ಸ್ ಇಟ್. 2 11/12. ಆ ಥರನೂ ಮಾಡ್ಬೋದು. ನೋಡಿ ಏನು ಬರ್ತದೆ ಇದಕ್ಕೆ? ಕರೆಕ್ಟ್. ವೆರಿ ಗುಡ್. 41/11, 11 3 36, 33 ಕ್ಷಮಿಸಿ. ಸೊ ಏನಾಗ್ತದೆ? 11ರಲ್ಲಿ 3 ಹೋದರೆ 8 ಬರ್ತದೆ. ಶುಭಾಮ್. 3 8/11, 3 8/11, 3 8/11. ಇಲ್ಲಿ ಆದರೆ ಏನಾಗ್ತದೆ? 11 3 33 ಶೇಷ 8, 3 8/11. ಖತಮ್. ಸೊ ಕಡ್ತಾ ಹೊಡೆದ್ರಲ್ಲೂ ಫಾಸ್ಟ್ ಆಗ್ತದೆ. ಹಾಂ, ನಿದ್ದೆ ಮಾಡೋದ್ರಲ್ಲೂ ಫಾಸ್ಟ್ ಆಗ್ತದೆ, ಎಲ್ಲದರಲ್ಲೂ ಫಾಸ್ಟ್ ಆಗ್ತದೆ. 6 6 36 ಶೇಷ 1, 6 1/6. ಅಥವಾ 37 ಭಾಗಕಾರ 6 ಮಾಡಿದ್ರೆ 6 6 36 ಶೇಷ 1, 6 1/6, 6 1/6, 6 1/6. ಶ್ರೀಲಕ್ಷ್ಮಿ, ಮುಂದೆ ಹೋಗ್ಬೋದಾ? ಓಕೆ, ಮುಂದೇನೂ ಇಲ್ಲ. ಸೊ ಮುಂದಿನ ತರಗತಿಯಲ್ಲಿ ಮಕ್ಕಳೇ ಇವತ್ತು ಏನು ಮಾಡಿದ್ವಿ? ಭಿನ್ನರಾಶಿಯ ವಿಧಗಳು: ಸಮ, ವಿಷಮ, ಮಿಶ್ರ. ಸಮ ಭಿನ್ನರಾಶಿ ಅಂದರೆ ಅಂಗಿ ದೊಡ್ಡದು, ಚಡ್ಡಿ ಚಿಕ್ಕದು. ವಿಷಮ ಅಂದರೆ ಅಂಶ ಚಿಕ್ಕದು, ಛೇದ ದೊಡ್ಡದು. ಮಿಶ್ರ ಭಿನ್ನರಾಶಿ ಅಂದರೆ ಒಂದು ಪೂರ್ಣಾಂಕದ ಜೊತೆಗೆ ಒಂದು ಸಮ ಭಿನ್ನರಾಶಿನೇ ಬರಬೇಕು, ವಿಷಮ ಬರೋಂಗಿಲ್ಲ. ಒಂದು ಪೂರ್ಣಾಂಕದ ಜೊತೆಗೆ ಒಂದು ಸಮ ಭಿನ್ನರಾಶಿನೇ ಬರಬೇಕು, ಅವಾಗ ಅದನ್ನು ಮಿಶ್ರ ಭಿನ್ನರಾಶಿ ಅಂತ ಕರಿತೀವಿ. ಸೊ ಮಕ್ಕಳೇ, ಇಷ್ಟು ಚರ್ಚೆಯೊಂದಿಗೆ ಮತ್ತು ಇನ್ನೊಂದು ಏನು ಮಾಡಿದ್ವಿ ನಾವು? ವಿಷಮ ಭಿನ್ನರಾಶಿನ ಮಿಶ್ರ ಮಾಡೋದು ಕಲಿತೀವಿ. ಮುಂದಿನ ತರಗತಿಯಲ್ಲಿ ಮಿಶ್ರ ಭಿನ್ನರಾಶಿನ ವಿಷಮ ಮಾಡೋದನ್ನ ಕಲಿತೀವಿ. ಸೊ ಇಷ್ಟು ಚರ್ಚೆಯೊಂದಿಗೆ ಇವತ್ತಿನ ತರಗತಿನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗದ ಚರ್ಚೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತಾ ನೆನಪಿಡಿ, ಇದು ECPG ಕ್ಲಾಸಸ್.